ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಉತ್ತರ ಕುಮಾರನ ಪ್ರವೇಶದ ಕಥೆಯನ್ನ, ಅಂದ್ರೆ ಯುದ್ಧದ ಭೀಷ್ಮ ಪರ್ವದ 47ನೆಯ ಅಧ್ಯಾಯದಲ್ಲಿ ಸಂಕುಲ ಯುದ್ಧ, ಅಂದ್ರೆ ಎದುರಿನಲ್ಲಿ ಎರಡು ವೀರರು ಪರಸ್ಪರ ಯಾರ್ಯಾರು ಎದುರು ಆಗ್ತಾರೋ ಅವ್ರ ಜೊತೆಗೆ ಒಟ್ಟೊಟ್ಟಿಗೆ ಯುದ್ಧ ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ಅದು ನಿಶ್ಚಯ ಅಂದ್ರೆ ಮೊದಲೇ ಇವ್ರ ಜೊತೆಗೆ ಅಂತೇನು ಹೋರಾಡುದು ಅಂತೇನು ಫಿಕ್ಸ್ ಆಗಿರಲ್ಲ. ಆಗಾಗ ಎದುರುಗಡೆ ಹೋರಾಡ್ತಾ ಇರುವಾಗ ಯಾರು ಎದುರು ಬರ್ತಾರೋ ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಯುದ್ಧ ಆಗ್ತಾ ಹೋಗುತ್ತೆ. ಕೆಲವರು ತಪ್ಪಿಸ್ಕೊಳ್ತಾರೆ, ಕೆಲವರು ಬಹಳ ಹೊತ್ತು ಯುದ್ಧ ಮಾಡಿ ಅವರನ್ನ ಸೋಲ್ಸೋ ತನಕನೂ ನಾವು ಹಿಂದೆ ಸರಿಯುವುದಿಲ್ಲ ಅಂತ ಗಟ್ಟಿ ನಿಲ್ತಾರೆ. ಹೀಗೆ ತೀವ್ರವಾದ ಯುದ್ಧದ ಕೆಚ್ಚು ಇಡೀ ಸೇನೆಯ ಪ್ರತಿಯೊಂದು ಪರಿವಾರಕ್ಕೂ ಕೂಡ ಆವರಿಸಿಕೊಂಡು ಬಿಟ್ಟಾಗಿತ್ತು. ಅದರಲ್ಲಿ ಈ ಯುದ್ಧದಲ್ಲಿ ಈ ವರ್ಣನೆಗಳನ್ನು ಮಾಡುವಾಗ ಆಯುಧಗಳನ್ನೆಲ್ಲ ಅನೇಕ ರೀತಿಯಲ್ಲಿ ಹೇಳ್ತಾರೆ. ನಮಗೆ ಕೆಲವು ಆಯುಧಗಳು ಇವತ್ತು ಪೂರ್ತಿ ಅಪ್ರಸಿದ್ಧ, ಅದನ್ನು ಹೇಗೆ ಯೂಸ್ ಮಾಡ್ತಿದ್ರು ಅಂತಾನೆ ಗೊತ್ತಾಗುದಿಲ್ಲ. ಶತಘ್ನಿ ಅಂತ ಹೇಳ್ತಾರೆ, ಒಟ್ಟಿಗೆ 100 ಜನರನ್ನು ಕೊಲ್ಲುವಂಥದ್ದು ಅಂತ. ಆದ್ರೆ ಅದು ಹೇಗೆ ಅಂತ ನಮ್ಗೆ ಅಲ್ಲಿ ಶಬ್ದ ಇದೆ ಅಷ್ಟೇ. ಶತಘ್ನಿ ಅಂದ್ರೆ ಶತಂ ಹಂತಿ, 100 ಜನರನ್ನ ಘ್ನಂತಿ ಕೊಲ್ಲುತ್ತವೆ ಅಂಥದ್ದೊಂದು ಆಯುಧ. ಅದು ಬಾಣ ಪ್ರಯೋಗದ ಹಾಗೆ ಈ ಈಟಿಗಳನ್ನ ಒಂದು ದೊಡ್ಡ ಯಂತ್ರದಲ್ಲಿಟ್ಟು ಅದರ ಹಿಂದೆಯಿಂದ ಬಡಿತಾರಲ್ಲ, ತೂತಲ್ಲಿಟ್ಟು, ಆ ತರದ್ದೇನಾದ್ರೂ ಇತ್ತಾ ಅಥವಾ ಇನ್ಯಾವ ತರ ಇತ್ತು ಅಂತ ನಮ್ಗೆ ಅಂದಾಜಾಗುದಿಲ್ಲ. ಆದ್ರೆ ಅದನ್ನೆಲ್ಲ ಬಳಸುವ ರೀತಿಯನ್ನ ಗಮನಿಸಿದಾಗ ಅವರಿಗೆ ಮಾತ್ರ ದೊಡ್ಡ ದೇಹದಲ್ಲಿ ಶಕ್ತಿ ಇರಬೇಕು. ಸಾಮಾನ್ಯ ವ್ಯಕ್ತಿಗಳೆಲ್ಲ ಅಷ್ಟು ದೊಡ್ಡದೆಲ್ಲ ಹಿಡ್ಕೊಳಿಕ್ಕಾಗುದಿಲ್ಲ. ನಾವು ಈಗ ಪುಣೆಯಲ್ಲೇ ಎಲ್ಲೋ ಒಂದು ಕಡೆ 190 kg ಇದ್ದು ಕತ್ತಿ ಇದೆ, ಅದನ್ನವರು ಒಂದ್ ಕೈಯಲ್ಲಿ ಎತ್ತುತ್ತಿದ್ರಂತೆ. ಯಾರು? ಈ ಪೇಶ್ವೆಗಳು, ಅವರ ಸಂಭಾಜಿಗಳೆಲ್ಲ, ರಜಪೂತರು, ಇವು ಎಲ್ಲರದ್ದು ಅದು ಕತ್ತಿ ಎತ್ತಲಿಕ್ಕೆ ಆಗಿದೆ. ಇಲ್ಲಿಗೆ 3 ಜನ ಹಿಡ್ಕೊಂಡು ಎತ್ತಬೇಕು ಅದನ್ನ. ಅವ್ರು ಯುದ್ಧ ಮಾಡ್ತಿದ್ರಂತೆ ಅದರಲ್ಲೆಲ್ಲ. ಅಂದ್ರೆ ಆ ತರ ಅವರಲ್ಲಿ ಒಂದು ದೈಹಿಕವಾದ ಸಾಮರ್ಥ್ಯ ಇದ್ದದ್ರಿಂದ ರಥವನ್ನು ಹೀಗೆ ಎತ್ತಿ ಎಸ್ತರು. ಅಂದ್ರೆ ನಮ್ಗೆ ಇವತ್ತು ಸೈಕಲನ್ನು ಎತ್ತಿ ಆಚೆ ಈಚೆ ಇಡ್ಲಿಕ್ಕೆ ಕಿರಿಕಿರಿ ಆಗುತ್ತೆ, ಆಗುದಿಲ್ಲ, ಯಾರಾದ್ರೂ ಬನ್ರಪ್ಪ ಅಂತ ಅನ್ಬೇಕಾಗತ್ತೆ. ಅಂಥದ್ರಲ್ಲಿ ಅವರು ರಥವನ್ನೇ ಹಿಡಿದು ಎತ್ತಿ ಎಸ್ತರು ಅಂತ ಅನ್ನುವ ಮಾತುಗಳನ್ನೆಲ್ಲ ನೋಡುವಾಗ ಅವರಲ್ಲಿ ಒಂದು ಬಹಳ ದೈಹಿಕವಾದ ಬಲ ಇತ್ತು ಅಂತ ಅನ್ನೋದು ಗೊತ್ತಾಗುತ್ತೆ. ಮತ್ತು ಆಯುಧಗಳಲ್ಲಿ ಕಾರ್ತಸ್ವರ ವಿಭೂಷಿತಂ ಅಂತ ಹೇಳ್ತಾರೆ. ಎಲ್ಲರ ಖಡ್ಗದ ಹಿಡಿ, ಬಾಣದ ಕಡೆ, ಧನುಸ್ಸಿನ ಮೇಲ್ಭಾಗದ ಗಂಟುಗಳು ಇವೆಲ್ಲ ಬಂಗಾರದ್ದಿತ್ತಂತೆ. ಕಾರ್ತಸ್ವರ ಅಂದ್ರೆ ಬಂಗಾರ ಅಂತ ಅರ್ಥ. ಎಲ್ಲ ಏನೇನಾಯ್ತು, ಈಟಿ ಇದ್ರೆ ಈಟಿಯ ಚೂಪು ಎದುರುಗಡೆದ್ದು ಮಾತ್ರ ಅದು ಲೋಹ, ಯಾವುದು ಈ ಕಬ್ಬಿಣನೋ ಇಂಥದ್ದೇನೋ ಇರುತ್ತೆ. ಅದು ಕೂಡ ತುಕ್ಕು ಹಿಡಿಯದೇ ಇರುವಂಥದ್ದು ಅಂತ. ನಾವಿವತ್ತು ಸ್ಟೈನ್ಲೆಸ್ ಅಂತ ಹಾಕುದು ಮಾತ್ರ, ಅದೇ ಸ್ಟೈನ್ ಹಿಡಿದು 4 ದಿವಸ ಆಗುವಾಗ ಕಾಣುದೇ ಇಲ್ಲ ಅದೇನ್ ಬರ್ದಿದ್ದಾರೆ ಅಂತ. ಆದ್ರೆ ಅವರು ಬಳಸ್ತಾ ಇದ್ದದ್ದೆಲ್ಲ ಅಷ್ಟು ತೀಕ್ಷ್ಣವಾಗಿ ಎದುರಾಳಿಯನ್ನ ಛೇದ ಮಾಡುವಂಥದ್ದು. ಆಗ ಅದರ ಈಟಿಯ ಹೊರಭಾಗದ ಮೇಲ್ಭಾಗ ಎಲ್ಲ ಬಂಗಾರ. ಹೊಡೆಯು ಯುದ್ಧಕ್ಕೆ ಬಳಸುವಂಥದ್ರಲ್ಲಿ ಅವನ ರಥ ಅಥವಾ ಧ್ವಜ ಅಥವಾ ಇನ್ನೇನೇನು ವಸ್ತುಗಳಿತ್ತು ಅದೆಲ್ಲ ಕಾರ್ತಸ್ವರ ವಿಭೂಷಿತಂ. ಕೃಪಾಚಾರ್ಯರು, ಆಮೇಲೆ ಒಂದು ಕಡೆಯಿಂದ ದ್ರೋಣಾಚಾರ್ಯರು, ಒಂದು ಕಡೆಯಿಂದ ಅಶ್ವತ್ಥಾಮ, ಹೀಗೆ ಒಬ್ಬೊಬ್ರು ಪಾಂಡವರ ಸೇನೆಯ ಕಡೆಗೆ ನುಗ್ಗುತ್ತಾ ಇದ್ದಾರೆ ಭೀಷ್ಮನನ್ನ ಮುಂದಿಟ್ಟುಕೊಂಡು ಅಂತ ನಾವು ನೋಡಿದ್ವಿ. ಅಷ್ಟರಲ್ಲಿ ತಥೈವ ಕೃತವರ್ಮ ಚಕ್ರಪ ಶಲ್ಯಶ್ಚ ಮಾರಿಷ ವಿದ್ವಾನ ಕಂಪಯತ್ ಕಾರ್ಷ್ಣೀಂ ಮೈನಾಕಮಿವ ಪರ್ವತಂ. ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ ಲಬ್ಧ ಲಕ್ಷತೆಯ ಕಾರ್ಷ್ಣೇಹೆ ಸರ್ವೇ ಭೀಷ್ಮ ಮುಖಾರತ. ಇಷ್ಟೂ ಜನ ಸೇರ್ಕೊಂಡು ಕಾರ್ಷ್ಣಿ ಅಂತಂದ್ರೆ ಕೃಷ್ಣನ ಮಗ. ಆದ್ರೆ ಕೃಷ್ಣನ ಮಗ ಯಾರು ಇಲ್ಲಿ ಯುದ್ಧಕ್ಕೆ ಬಂದಿದ್ದಾನೆ? ಕೃಷ್ಣನ ಮಕ್ಕಳು ಯಾರು ಬಂದಿಲ್ಲ, ಯಾರು ಬಂದಿಲ್ಲ. ಯಾದವರಲ್ಲಿ ಬಂದವರು ಇಬ್ರೆ, ಒಬ್ಬ ಸಾತ್ಯಕಿ, ಒಬ್ಬ ಕೃತವರ್ಮ. ಅವ್ರು ಬಿಟ್ರೆ ಇನ್ಯಾರು ಇಲ್ಲಿ ಯಾದವ್ರು ಇಲ್ವೇ ಇಲ್ಲ. ಮತ್ತೆ ಯಾರು ಕಾರ್ಷ್ಣಿ ಅಂದ್ರೆ
ಸತ್ವವಂತಂ ಅಮನ್ಯಂತ ಸಾಕ್ಷಾದಿವ ಧನಂಜಯಂ. ಧನಂಜಯನಿಗೆ ಇನ್ನೊಂದು ಹೆಸರು ಕೃಷ್ಣ ಅಂತ. ಹಾಗಾಗಿ ಕಾರ್ಷ್ಣಿ ಅಂದ್ರೆ ಅರ್ಜುನನ ಮಗ ಅಭಿಮನ್ಯು. ಅಭಿಮನ್ಯುವನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಇದು ಶ್ಲೋಕ ಓದುವಾಗ ಈ ಪರಿಚಯ ಇಲ್ಲದೆ ಇದ್ರೆ, ಯಾಕಂದ್ರೆ ಅರ್ಜುನನಿಗೆ 10 ಹೆಸರಿದೆ. ಕಿರೀಟಿ, ಫಲ್ಗುಣ, ವಿಜಯ, ಶ್ವೇತವಾಹನ, ಕೃಷ್ಣ, ಇದೆಲ್ಲ ಅವನಿಗಿರುವ 10 ಹೆಸರುಗಳಲ್ಲಿ. ಅಂದ್ರೆ ಅದೆಲ್ಲ ಮಿಂಚು ಹೊಡೆಯುವ ಸಂದರ್ಭದಲ್ಲಿ ಅದನ್ನು ಹೇಳಿಕೊಂಡ್ರೆ ಅದರ ಅಪಾಯ ತಪ್ಪುತ್ತೆ ಅಂತ ಒಂದು ಪ್ರಸಿದ್ಧಿ ಇದೆ ಲೋಕದಲ್ಲಿ. ಅರ್ಜುನನ ಈ 10 ಹೆಸರನ್ನ ಹೇಳಿದ್ರೆ ಅಕಸ್ಮಾತ್ ಮನೆಗೇನಾದ್ರೂ ಮಿಂಚು ಹೊಡೆಯುವಂತ ಸ್ಥಿತಿ ಇದ್ರೆ ಇದನ್ನ ಸ್ತೋತ್ರ ಮಾಡಿದ್ರೆ ಆ ಮಿಂಚು ಮನೆಗೆ ಬೀಳುದು, ಹೊರಗಡೆ ಎಲ್ಲೂ ಬೀಳುತ್ತೆ. ಎಷ್ಟು ಜೋರಾಗಿ ಹೊಡಿತಾ ಇದ್ರು ಅದು ಮನೆಗೆ ಅಪಾಯ ಆಗುದಿಲ್ಲ ಅಂತ ನಂಬಿಕೆ ಇದೆ. ಅದ್ರಲ್ಲಿ ಒಂದು ಹೆಸರು ಒಂದು ಕೃಷ್ಣ ಅಂತ. ಹಾಗಾಗಿ ಕಾರ್ಷ್ಣಿ ಅಂತಂದ್ರೆ ಇಷ್ಟೂ ಜನ ಯಾರೆಲ್ಲ ಈಗ ಕೃಪಾ ಇವರನ್ನೆಲ್ಲ ಹೆಸರು ಹೇಳಿದ್ವಿ, ಇಷ್ಟೂ ಜನರನ್ನ ಒಬ್ಬ ಅವರನ್ನ ಎದುರಿಸಿ ನಿಂತಿದ್ದಾನೆ. ಎಲ್ರೂ ಅವನ ಕಡೆಗೆ ಲಕ್ಷ್ಯ ಕೊಟ್ಟರು ಕೂಡ ಯಾರ ಗುರಿಯು ಅವನ ಕಡೆಗೆ ಮುಟ್ಟುತ್ತಾ ಇಲ್ಲ. ಅಷ್ಟು ತೀವ್ರವಾಗಿ ತಥೈವ ಯಾರು ಸತೈಹಿ ಪರಿಭೂತ. ಪರಿಭೂತ ಅಂದ್ರೆ ಎಲ್ಲ ಮುತ್ತಿ ಬಿಟ್ಟಿದ್ದಾರೆ ಒಬ್ಬನ ಮೇಲೆ. ಪರಿಭೂತ ಸನ್ ಧಾರ್ತರಾಷ್ಟ್ರೈರ್ ಮಹಾರಥೈಹಿ. ಇನ್ನು ಅವ್ರು ಮಾತ್ರ ಅಲ್ಲ, ದುಶಾಸನ, ದುರ್ಯೋಧನ, ಕರ್ಣ ಅಂದ್ರೆ ವಿಕರ್ಣ, ವಿಕರ್ಣ ಆಮೇಲೆ ಯಾರವನು ವಿವಿಂಶತಿ, ಇವರೆಲ್ಲರೂ ಒಟ್ಟು ಸೇರ್ಕೊಂಡ್ ಬಿಟ್ಟಿದ್ದಾರೆ. ವವರ್ಷ ಶರವರ್ಷಾಡಿ ಕಾರ್ಷ್ಣಿ ಪಂಚರಥಾನಪಿ. ಆದ್ರೆ ಅದಕ್ಕೆ ಪ್ರತಿಯಾಗಿ ತನ್ನ ಎದುರು ಭಾಗದಲ್ಲಿದ್ದ 5 ಮಹಾರಥರನ್ನು, ಪಂಚಮಹಾರಥರನ್ನು ಕೂಡ ತಾನು ಬಾಣದಿಂದ ತೀವ್ರವಾಗಿ ಅವರನ್ನು ಎದುರಿಸಿ ಉತ್ತರ ಕೊಟ್ಟ. ತಕ್ಷಣ ಹಿಂದಿನಿಂದ ಮತ್ತೆ ದಾಳಿ ಶುರುವಾದಾಗ ತತಸ್ತೇಷಾಂ ಸಹಸ್ರಾಣಿ ಸಂವಾರ್ಯ ಶರವೃಷ್ಟಿಭಿ ನನಾದ ಬಲವಾನ್ ಕಾರ್ಷ್ಣಿ ಭೀಷ್ಮಾಯ ವಿಸೃಜನ್ ಶರಹಾನ್. ಭೀಷ್ಮನು ಕೂಡ ಎದುರಿಸಿದ. ಭೀಷ್ಮ, ಕೃಪಾ, ಕೃತವರ್ಮ, ಶಲ್ಯ, ಆಮೇಲೆ ಇವನು ಯಾರು ದುರ್ಯೋಧನ, ಇವರಿಷ್ಟೂ ಜನ ಒಟ್ಟಿಗೆ ಯುದ್ಧ ಮಾಡಿದ್ರೆ ಎಲ್ಲರ ಬಾಣಗಳನ್ನು ಪುಡಿಗಟ್ಟಿದ್ದಷ್ಟೇ ಇರದೆ ತಾನು ಶರಶತಾನ್ ಪ್ರತಿಯಾಗಿ 100 ಬಾಣಗಳನ್ನು ಅವರಿಗೆ ವಿಸೃಜತ್ ಎತ್ತಿ ಎಸೆದಾಗ ತತ್ರಾಸ್ಯ ಸುಮಹದ್ರಾಜನ್ ಬಾಹ್ವೋರ್ ಬಲಮದೃಶ್ಯತ. ಇವನ ತೋಳಿನ ತೀವ್ರತೆ, ತೀಕ್ಷ್ಣತೆ, ಚಾಲಾಕಿತನ, ಚುರುಕುತನ ಇದನ್ನೆಲ್ಲ ನೋಡಿ ಅವರೆಲ್ಲ ಹಿಂದೆ ಸರಿದು ಬಿಟ್ರು. ಯತ ಮಾನಸ್ಯ ಸಮರೇ ಭೀಷ್ಮರ್ಧ ಯತಃ ಹರೈಹಿ. ಭೀಷ್ಮರನ್ನೇ ಒಂದ್ಸರ್ತಿ ನಡುಗಿಸಿಬಿಟ್ಟ ಬಾಣದ ಪ್ರಯೋಗದಿಂದ. ಭೀಷ್ಮಂ ಅರ್ಧಯತಃ, ಅರ್ಧನ ಅಂತಂದ್ರೆ ಹಿಂಸೆ, ಭೀಷ್ಮನನ್ನೇ ಹಿಂಸೆ ಮಾಡಿ ಹಿಂದಕ್ಕೆ ತಳ್ಳಿದ. ಚಿಚ್ಛೇದ ಸಮರೇ ವೀರಃ ತತಸ್ ಊಚುಹು. ಊಚು ಉಚ್ಚುಕೃಷು ಜನಾ. ಚುಕೃಷು ಅಂದ್ರೆ ಕೂಗಿದ್ರು, ಉಚ್ಚುಕೃಷು ಅಂದ್ರೆ ಜೋರಾಗಿ ಕೂಗಿಕೊಂಡ್ರು. ಅವನ ಪರಿವಾರದ ಜನ ಎಲ್ಲ ಬಿದ್ದ ಪೆಟ್ಟಿಗೆ ತಡ್ಕೊಳ್ಳಿಕ್ಕಾಗದೆ ಜೋರಾಗಿ ಕಿರ್ಚಿದ್ರಂತೆ ಇವನ ವೀರಾವೇಶಕ್ಕೆ ಹೆದರಿ. ಸರಾಜತೋ ಮಹಾಸ್ಕಂದ ತಾಲೋ ಹೇಮ ವಿಭೂಷಿತ ಸೌಭದ್ರ ವಿಷಿಕೈರ್ಚಿನ್ನ ಪಪಾತ ಭುವಿ ಭಾರತ. ಸೌಭದ್ರನ ತೀವ್ರವಾದ ಬಾಣಗಳಿಗೆ ಎದುರುಗಡೆ ಇದ್ದಂತಹ ರಾಜರ ತಾಲ ವೃಕ್ಷದಂತೆ ಇದ್ದ ಮಧ್ಯದ ಯೂಪ ಸ್ತಂಭ, ಆ ಮಧ್ಯ ಒಂದು ಕಂಬ ಇರುತ್ತೆ ರಥಕ್ಕೆ, ಆ ಕಂಬವನ್ನೇ ತುಂಡು ಮಾಡಿ ತೆಗೆದ. ದೃಷ್ಟ್ವಾ ಭೀಮೋ ನನಾದೋಚ್ಚೈಹಿ. ಆಗ ಭೀಮ ನೋಡ್ತಾ ಇದ್ದಾನೆ, ಒಬ್ಬರನ್ನೇ ಇವರೆಲ್ಲರೂ ಸೇರ್ಕೊಂಡು ಮುತ್ತು ಬಿಟ್ಟಿದ್ದಾರೆ. ಭೀಮ ನೋಡಿದ ಇದನ್ನ, ಸೌಭದ್ರನನ್ನ ಒಬ್ಬನೇ ಎಲ್ರೂ ಸೇರಿ ಒಬ್ಬನನ್ನೇ ಹಿಂಡಿ ಹಾಕ್ತಾ ಇದ್ದಾರೆ ಅಂತ ಗೊತ್ತಾದಾಗ ತಕ್ಷಣನೇ ಸೌಭದ್ರಂ ಅಭಿಹರ್ಷಯನ್, ತಾನು ಜೋರಾಗಿ ಕಿರುಚಿ ಅಭಿಮನ್ಯುವಿಗೆ ಉತ್ತೇಜನ ಕೊಟ್ಟಂತೆ. ಒಂದು ಕಡೆಯಿಂದ ಅವನು ಯಾರ ಹತ್ರ ಯುದ್ಧ ಮಾಡ್ತಾ ಇದ್ದಾನೆ ಒಂದು ಬದಿಯಿಂದ, ಈ ಕಡೆಯಿಂದ ಕಿರುಚಿ ಅಭಿಮನ್ಯುವನ್ನ ಹೊಗಳಿ, ನೀನು ಮಾಡ್ತಾ ಇರೋದು ಸರಿಯಾಗಿದೆ, ಮಾಡು ಇನ್ನಷ್ಟು ಯುದ್ಧ, ನಿನ್ನ ಜೊತೆಗೆ ನಾನಿದೆ, ನಾನು ಇಲ್ಲೇ ನೋಡ್ತಾ ಇರ್ತೇನೆ, ನೀನೇನ್ ಹೆದರಬೇಡ, ನೀನ್ ಯುದ್ಧ ಮಾಡು ಅಂತ ಅವನನ್ನ ಅಭಿಹರ್ಷಯನ್ ಇನ್ನಷ್ಟು ಅವನಿಗೆ ಉತ್ತೇಜನ ಕೊಟ್ಟು ಕೂಗಿದ ಅಂತೆ. ಅದೇ ಹೊತ್ತಿಗೆ ಭೀಷ್ಮ ಅನೇಕ ಅಸ್ತ್ರಗಳನ್ನ, ದಿವ್ಯವಾದ ಸುಬಹೂನಿಚ ದೊಡ್ಡ ದೊಡ್ಡ ಅಸ್ತ್ರಗಳನ್ನೆಲ್ಲ ತೆಗೆದು ಆ ಬಾಣವನ್ನ ಪ್ರಯೋಗ ಮಾಡಿದ್ರೆ ತತಃಶರ ಸಹಸ್ರೇಣ ಸೌಭದ್ರಂ ಪ್ರಪಿತಾಮಹ ಅವಾಕಿರತ್ ಅಮೇಯಾತ್ಮ ತದದ್ಭುತಮಿವ ಅಭವತ್. 1000 ಬಾಣಗಳ ಮಳೆಯನ್ನು ಒಟ್ಟಿಗೆ ಗರೆದ ಭೀಷ್ಮಾಚಾರ್ಯರು, ಒಟ್ಟಿಗೆ ಬಾಣವನ್ನು ಪ್ರಯೋಗ ಮಾಡಿದ್ರು. ಅವಾಕಿರತ್ ತಥೋ ದಶ ಮಹೇಶ್ವಾಸಾಹ ಪಾಂಡವಾನ ಮಹಾರಥಾ. ಅಷ್ಟೊತ್ತಿಗೆ ಸೌಭದ್ರಂ ರಕ್ಷಾರ್ಥಂ, ಸೌಭದ್ರನನ್ನ ರಕ್ಷಿಸುವುದಕ್ಕೋಸ್ಕರ ಆ ಕಡೆಯಿಂದ ಪಾಂಡವರ ಅಭ್ಯಧಾವಂತ ಓಡಿ ಬಂದ್ರಂತೆ. ಇವರು ಎಲ್ಲರೂ ಸೇರಿ ಇವತ್ತೇನೋ ಮಾಡೋರಿದ್ದಾರೆ, ಅದಕ್ಕೆ ತ್ವರಿತಾಹ ಕೂಡಲೇ ದೊಡ್ಡ ರಥವನ್ನ ತೆಗೆದುಕೊಂಡು
ಓಡಿ ಬಂದ್ರು. ವಿರಾಟ ಸಹ ಪುತ್ರೇಣ ದೃಷ್ಟದ್ಯುಮ್ನಶ್ಚ ಪಾರ್ಶ್ವತಃ. ಒಂದು ಕಡೆಯಿಂದ ವಿರಾಟ, ಇನ್ನೊಂದು ಕಡೆಯಿಂದ ಅವನ ಮಗನಾದ ಉತ್ತರ, ಮತ್ತೊಂದು ಕಡೆಯಿಂದ ದೃಷ್ಟದ್ಯುಮ್ನ, ಇನ್ನೊಂದು ಭೀಮ. ಇವರಿಷ್ಟು ಸಾತ್ಯಕಿ, ಇಷ್ಟೂ ಜನ ಬಂದು ಅವನಿಗೆ ಸಹಾಯಕ್ಕೆ ನಿಂತರು. ಯಾರಿಗೆ? ಸೌಭದ್ರನಿಗೆ ಸಹಾಯಕ್ಕೆ ಬಂದು ನಿಂತರು. ಈ ವೇಗದಿಂದ ಎಲ್ಲರೂ ಒಟ್ಟು ಕೂಡಿದಾಗ ಭೀಷ್ಮ ಶಾಂತನವ ಅವನಿಗೆ ಪಾಂಚಾಲನ ಮೇಲೆ ಕೋಪ ಇತ್ತು. ತಕ್ಷಣ ಅವನನ್ನು ಎದುರಿಸಿಕೊಂಡು ಯುದ್ಧಕ್ಕೆ ನಿಂತ. ಇನ್ನೊಂದು ಕಡೆಯಿಂದ ಧ್ವಜಮೇಕೇನ ಚಿಚ್ಛೇದ ಭೀಮಸೇನಸ್ಯ ಪತ್ರಿಣಾಂ. ಭೀಮಸೇನನ ಬಾಣದಿಂದ ಎದುರಾಳಿಯ ಧ್ವಜದ ಶಿಖರ ಹಾರಿ ಹೋಯಿತು. ಅದು ಎಂತದ್ದು ಅಂದ್ರೆ ಜಾಂಬೂನದಮಯ ಶ್ರೀಮಾನ್ ಕೇಸರಿ ಸಹ ನರೋತ್ತಮ ಪಪಾತ ಭೀಮಸೇನಸ್ಯ ಭೀಷ್ಮೇಣ ಮಥಿತೋ ರಥಾತ್. ಜಾಂಬೂನದಮಯ, ಜಾಂಬೂನದ ಅಂದ್ರೆ ಇದು ಇನ್ನೊಂದು ರೀತಿಯ ಬಂಗಾರ. ಬಂಗಾರದಲ್ಲಿ ತುಂಬಾ ತರ ಇದೆ, ನಮ್ಗೆ ಇವತ್ತು ಒಂದೇ ಗೊತ್ತಿರುವುದು. ಅದರಲ್ಲಿ ಕ್ಯಾರೆಟ್ಗಳು ಮಾತ್ರ ವ್ಯತ್ಯಾಸ. 22 ಕ್ಯಾರೆಟ್, 20 ಕ್ಯಾರೆಟ್, 24 ಕ್ಯಾರೆಟ್ ಅಪರಂಜಿ. ಅದೇ 24, 22 ಇದೆ, 20 ಇದೆ. ಕೆಲವೊಮ್ಮೆ ಹೇಳುದಿಲ್ಲ ಅಷ್ಟೇ, 18, 16, 13, 12 ಇರುತ್ತೆ. ನಿಮ್ಮ ಮಾತ್ರ 22 ಅಂತ ಹೇಳಿರ್ತಾರೆ ಅಷ್ಟೇ. ಅದರಲ್ಲಿ ಉಳಿದ ಪದಾರ್ಥಗಳನ್ನೆಲ್ಲ ಮಿಕ್ಸ್ ಮಾಡಿ ಆಮೇಲೆ ವೇಸ್ಟೇಜ್ ಅಂತ ಹೇಳಿ ನೀವು ವಾಪಸ್ ತಗೊಳ್ಳೋ ಗೊತ್ತಾಗುತ್ತೆ ನಿಜವಾಗಿ ಎಷ್ಟಿತ್ತು ಅಂತ. ನೀವು ತಗೊಳ್ಳುವಾಗ ನಿಜವಾದ ಎಷ್ಟು ಗೊತ್ತಾಗೋದಿಲ್ಲ. ಅದು ಈ ಜಾಂಬೂನದ ಅಂತ ಅನ್ನೋದು ಜಂಬೂ ಅನ್ನುವಂತಹ ಒಂದು ವೃಕ್ಷದ ಹಣ್ಣುಗಳು ಜಾರಿ ನೆಲಕ್ಕೆ ಬಿದ್ದು ಅದು ಕರಗಿ ಒಂದಿಷ್ಟು ಪಾಕವಾಗಿ ನದಿಯ ರೀತಿ ಹರಿಯುವಾಗ ಆ ನದಿಯಲ್ಲಿ ಸಿಗುವಂತಹ ಸೂಕ್ಷ್ಮವಾದ ಬಂಗಾರ ಅದು. ಆ ಬಂಗಾರ ಹುಡುಕುದು ತುಂಬಾ ಕಷ್ಟ. ಈಗ ನಾವು ಅದು ಎಲ್ಲಿದೆ ಅಂತ, ಜಂಬೂ ವೃಕ್ಷ ಎಲ್ಲಿದೆ ಅಂತ ಹುಡುಕುದೇ ಕಷ್ಟ. ಜಂಬೂ ದ್ವೀಪಕ್ಕೆ ಮಧ್ಯದಲ್ಲಿ ಹೌದು, ಬಂಗಾರದಲ್ಲಿ ಹಲವು ರೀತಿ ಇದೆ. ನಮ್ಗೆ ಬಂಗಾರ ಬಾರಿ ಹಳದಿ ಇದ್ರೆ ಒಂದು ನಾವು ಇವತ್ತು ಬಳಸುವಂತದ್ದು ಯಾವುದು, ಗಣಿಯ ಬಂಗಾರ ಮಾತ್ರ ಗೊತ್ತಿರುದು. ಗೋಲ್ಡ್ ಹೌದು, ಅದನ್ನ ಬೇರೆ ಬೇರೆ ರೀತಿಯಿಂದ ತಯಾರು ಮಾಡ್ಲಿಕ್ಕಾಗತ್ತೆ. ನಮ್ಗೆ ಇವತ್ತು ಗೊತ್ತಿರೋದು ಒಂದೇ, ಭೂಮಿಯ ಆಳದಲ್ಲಿ ಮಣ್ಣಿನಲ್ಲಿ ಸಿಗುದು. ಅದು ಬಿಟ್ಟು ಬೇರೆ ತರದ್ದಿದೆ. ಹಣ್ಣಿನಲ್ಲಿ ಸಿಗುತ್ತೆ, ಗೋಮೂತ್ರದಲ್ಲಿ ಸಿಗುತ್ತೆ, ಮನುಷ್ಯನದ್ದು ಋಷಿಯಂತಹ ಸದೃಶನಾದವನ ದೇಹದಲ್ಲೂ ಅದು ಬಂಗಾರ ಸಿಗುತ್ತೆ. ಇದರಲ್ಲಿ ಹಲವು ರೀತಿಯ ಬಂಗಾರಗಳಿವೆ. ಇನ್ನು ಎಲ್ಲಿವರೆಗೆ ಅಂದ್ರೆ ಬೆಳ್ಳಿಯನ್ನು ಮತ್ತು ತಾಮ್ರವನ್ನು ಕೂಡ ಒಂದು ರಸಾಯನದಲ್ಲಿ ಮುಳುಗಿಸಿದ್ರೆ ಅದು ಬೆಳ್ಳಿ ಆಗುತ್ತೆ, ಬಂಗಾರ ಆಗುತ್ತೆ. ತಾಮ್ರವನ್ನ ಮುಳುಗಿಸಿದ್ರೆ ಬೆಳ್ಳಿ ಆಗುತ್ತೆ, ಬೆಳ್ಳಿಯನ್ನ ಮತ್ತೆ ಮುಳುಗಿಸಿದ್ರೆ ಬಂಗಾರ ಆಗುತ್ತೆ. ಅದೊಂದು ರಸಾಯನ ತಂತ್ರ ಇದೆ. ಇವತ್ತಿಗೂ ಆ ರಸಾಯನ ತಂತ್ರದ ಬಾರಿ ಇದೆ. ಅದರ ತಂತ್ರಗಳನ್ನ ಬಲ್ಲವರನ್ನು ಕೊಂದಾಕಿದ್ದಾರೆ ಎಲ್ಲ. ಬಂದವರು ಮೊದಲು ಮಾಡಿದ ಕೆಲಸ ಅವರು ಅಂತದ್ದೇ. ಇಲ್ಲ, ನಿಮ್ಮೊಂದು ಸಿಂಪಲ್ ವಿಷಯ ಹೇಳ್ತೇನೆ, ಯೋಚನೆ ಮಾಡಿ ಸ್ವಲ್ಪ. ಇಲ್ಲಿ ವಿಜಯನಗರದ ರಸ್ತೆಯಲ್ಲಿ ಬಂಗಾರವನ್ನೆಲ್ಲ ಅದರ ಕಾಳುಗಳ ತರ ಮಾಡಿ ರಸ್ತೆ ಬದಿಯಲ್ಲಿ ಮಾರ್ತಿದ್ರು ಅಂತ ಇದೆ. ನೀವು ಹಟ್ಟಿ, ಈಗ ಒಂದ್ 2-3 ಕೋಲಾರ ಇಂಥದ್ದೊಂದು ಬಿಟ್ರೆ ಇಡೀ ದೇಶದಲ್ಲಿ ಚಿನ್ನದ ಗಣಿ ಎಲ್ಲಿದೆ ಹೇಳಿ? ಬೇರೆ ದೇಶದಿಂದ ತಂದು ನಮ್ಗೆ ಆ ವ್ಯವಸ್ಥೆ ಈ ದೇಶದಲ್ಲಿ ಇರ್ಲೇ ಇಲ್ಲ. ಬೇರೆ ಕಡೆಯಿಂದ ತರುವುದು ಅನ್ನೋ ಕಲ್ಪನೆ ಇಲ್ಲ. ಬಂದ್ರೆ ಜೋಹಾನ್ಸ್ಬರ್ಗ್ ಅಲ್ಲಿರುವಂತದ್ದು ಆಫ್ರಿಕಾದಲ್ಲಿ ಅತ್ಯಂತ ಹೆಚ್ಚು ಬಂಗಾರದ ಗಣಿ ಸಿಗುವಂತದ್ದು. ಅದು ಬಿಟ್ರೆ ಈ ದೇಶದಲ್ಲಿ ಗಣಿಯೇ ಇಲ್ಲ. ಮತ್ತೆ ಹೇಗ್ ತಯಾರಿಸ್ತಿದ್ರು ಅಂತ ಹೇಳುವಾಗ ಅದಕ್ಕೊಂದು ರಸತಂತ್ರದಲ್ಲಿ ಒಂದು ದ್ರವ್ಯವನ್ನ ತಯಾರು ಮಾಡ್ತಾರೆ. ತಯಾರು ಮಾಡಿ ಬಂಗಾರವನ್ನ ಅಂದ್ರೆ ಬೆಳ್ಳಿಯನ್ನು ಅಥವಾ ತಾಮ್ರವನ್ನ ಅದ್ರಲ್ಲಿ ಹಾಕಿಟ್ರೆ ಮರು ದಿವಸ ಬೆಳಗ್ಗೆ ತೆಗೆಯುವಾಗ ಅದು ಬಂಗಾರ ಆಗಿರುತ್ತೆ. ಕೆಮಿಸ್ಟ್ರಿ. ಆ ಕೆಮಿಸ್ಟ್ರಿಯಲ್ಲಿ ನೀವು ಅದರ ಚಾರ್ಟ್ ಇದೆಯಲ್ಲ, ಆ ಚಾರ್ಟ್ ಅನ್ನು ಸುಮ್ಮನೆ ಗಮನಿಸಿ. ಈ ಬೆಳ್ಳಿ ಬಂಗಾರ, ತಾಮ್ರ ಬೆಳ್ಳಿ ಬಂಗಾರ ಎಲ್ಲ ಹತ್ರ ಇದೆ. ಒಂದ್ ಸಣ್ಣ ಎಲಿಮೆಂಟ್ ಬದಲಾದ್ರೆ ಅದು ಈಚೆ ಆಗ್ಬಿಡುತ್ತೆ. ಅದು ಏನು ಅಂತ ನಮ್ಗೆ ಇವತ್ತು ಹೇಗೆ ಅಂತ ಗೊತ್ತಿಲ್ಲ. ಆದ್ರೆ ಈ ದೇಶದಲ್ಲಿ ಬಂಗಾರ ಒಬ್ಬ ಯಾರೋ ಸುಮಾರು ಒಂದು 10-12 ವರ್ಷದ ಹಿಂದೆ ಈ ಬೆಳ್ಳಿಯಿಂದ ಬಂಗಾರನ ತಯಾರು ಮಾಡೋದು ಒಬ್ಬ TV 9 ಒಂದು ಏನಂತಾರೆ ಇಂಟರ್ವ್ಯೂ ತರ ಕೊಟ್ಟ. ನಾನು ಮಾಡಿ ತೋರಿಸ್ತೇನೆ ಅಂತ ಅಲ್ಲಿ ಮಾಡಿ ತೋರಿಸಿದ ಕೂಡ. ಅವನ್ನ ತೋರಿಸಿದ್ಮೇಲೆ ಅವನ ಇಡೀ ಅಡ್ರೆಸ್ಸೇ ಇಲ್ಲ. ಅವನನ್ನ ಏನ್ ಮಾಡಿದ್ರು ಅಂತಾನೆ ಗೊತ್ತಿಲ್ಲ. ಮುಗಿಸ್ಬಿಟ್ರೆ ಮಾಫಿಯಾದವ್ರು ಬಿಡ್ತಾರಾ? ಒಂದು ಅವನನ್ನು ಬದುಕಿಸಿದ್ರೆ ಅವ್ರು ಬಂಗಾರ ಮಾಡ್ಕೋತಾ ಇರ್ತಾರೆ. ಇಲ್ಲ ಅವನು ಕೊಡ್ಲಿಲ್ಲ ಅಂದ್ರೆ ಅವನ್ ಜೀವ ಹೋಗಿರುತ್ತೆ ಅಷ್ಟೇ. ಒಟ್ಟಂತೂ ಈ ತರ ಆ ಕಾಲದಲ್ಲೆಲ್ಲ ಈ ಯಾರು ತಂತ್ರಗಳನ್ನ
ತಿಳಿದಿದ್ರು ಅಂತವರನ್ನು ಹುಡುಕಿ ಕೊಂದು ಬಿಟ್ಟಿದ್ದಾರೆ ಎಲ್ಲರನ್ನ. ಯಾಕಂದ್ರೆ ಈ ದೇಶ ಶ್ರೀಮಂತ ಆಗುದೇ ಅದರಿಂದ ಅಂತ. ನಮ್ಮಿಂದ ಅವ್ರು ಬಂಗಾರ ಕೊಂಡ್ಕೊಳ್ಬೇಕು, ಬೇರೆ ಅವರಾಗಿ ಸ್ವಂತ ಬಂಗಾರ ತಯಾರು ಮಾಡೋರು ಆಗ್ಬಾರ್ದು ಅಂತ. ಇವತ್ತು ಕೂಡ ಇಡೀ ಜಗತ್ತಲ್ಲಿ ಯಾರ ಕೈ ಬಲ ಅಂದ್ರೆ ಯಾರ ಹತ್ರ ಬಂಗಾರ ಜಾಸ್ತಿ ಇದೆಯೋ ಅವನು ಬಲ. ನಿಮ್ಮ ಉಳಿದ ನೀವು ಎಷ್ಟು ಉತ್ಪತ್ತಿ ಮಾಡಿದ್ರಿ ಅಥವಾ ಎಷ್ಟು ನೋಟ್ ಪ್ರಿಂಟ್ ಮಾಡಿದ್ರಿ ಅನ್ನೋದು ಲೆಕ್ಕಕ್ಕೆ ಇಲ್ಲ. ನಿಮ್ಮ ದೇಶದಲ್ಲಿ ಗಟ್ಟಿ ಬಂಗಾರ ಎಷ್ಟಿದೆ ಅದರ ಮೇಲೆ ನಿಮ್ಮ ದೇಶದ ಆರ್ಥಿಕ ಬಲ ಉಳಿಯತ್ತೆ. ಅಂದ್ರೆ ಈ ತರ ಈ ದೇಶದಲ್ಲಿ ನೀವು ಇದನ್ನ ಯೋಚನೆ ಮಾಡಿದ್ರೆ ಆವಾಗೆಲ್ಲ ನೋಡಿ ಎಷ್ಟು ಸಲೀಸಾಗಿ ಸಿಗ್ತಾ ಇತ್ತು ಬಂಗಾರ, ತಗೊಳ್ಳಿಕ್ಕೆ ಕಷ್ಟ ಇತ್ತು, ಸಂಗ್ರಹ ಮಾಡೋದು ಕಷ್ಟ ಇತ್ತು. ಆದ್ರೆ ಬೇಕಾದಷ್ಟು ನಾವು ದೇವಸ್ಥಾನಗಳಲ್ಲೆಲ್ಲ ಈಗ ನೋಡಿ ಅಲ್ಲಿ ತಿರುವನಂತಪುರದಲ್ಲೆಲ್ಲ ಹಸುಗಳಿಗೆಲ್ಲ ಕೋಡಿಗೆ ಬಂಗಾರ ಹಾಕಿ ದಾನ ಕೊಡ್ಬೇಕು ಅಂತಿತ್ತು. ಈಗ ಹೇಳಿದ್ರೆ ನಗುನೇ ಬರುತ್ತೆ ನಮ್ಗೆ, ಇದು ಸಾಧ್ಯನಾ? ಈ ಸುಮ್ನೆ ಏನೋ ಕತೆ ಹೇಳ್ತಾರೆ, ಇದೆಲ್ಲ ಸಾಧ್ಯವೇ ಇಲ್ಲ ಅಂತ ಹೀಗೆಲ್ಲ ನಾವೇ ನಮ್ಮ ಹಿರಿಯರನ್ನ ತಮಾಷೆ ಮಾಡ್ತೇವೆ. ಇದೆಲ್ಲ ಸುಮ್ನೆ ಹೀಗೆಲ್ಲ ಹೇಳೋದು ಹೇಗ್ ಸಾಧ್ಯ ಅಂತ. ಅಂದ್ರೆ ಸರಪಳಿ ಎಲ್ಲ ಹಸುಗಳಿಗೆ ಕಟ್ಟುದು ಬಂಗಾರದಿತ್ತು ಅಂತಿದೆ. ಅಂದ್ರೆ ಅಷ್ಟು ಶ್ರೀಮಂತಿಕೆ ಅಂತ ಲೆಕ್ಕ. ಅವ್ರು ಯಾರು IAS ಆಫೀಸರು ಅಲ್ಲ, ಅಥವಾ 3-4 ಗಂಟೆ ಕುಟ್ಟಿ ಕೆಲಸ ಮಾಡುವವರು ಅಲ್ಲ ಕಂಪ್ಯೂಟರ್ ಮುಂದೆ. ಅವರೆಲ್ಲ ದನ ಕಾಯುವವರು. ಆದ್ರೆ ಅವ್ರ ಹತ್ರ ಬಂಗಾರದ ಸರಪಳಿ, ಬಂಗಾರದ ಕವಚ, ಅದಕ್ಕೆ ಮೈಗೆ ಹಾಕುವ ಜರತಾರಿ ಸೀರೆಗಳಲ್ಲೆಲ್ಲ ಬಂಗಾರವೇ. ಈಗಲೂ ಹಳೆ ಕಾಲದ ಮನೆಗಳಲ್ಲಿ ಅವ್ರ ಹತ್ರ ಸೀರೆ ತೆಕ್ಕೊಳ್ಳಿಕ್ಕೆ ಹುಡುಕ್ತಾ ಬರ್ತಾರೆ, ಮನೆಗೆ ಬರ್ತಾರೆ ಸೀರೆ ಅಂತ. ಯಾಕೆ ಬರ್ತಾರೆ ಹೇಳಿ? ಅವರಿಗೆ ಗೊತ್ತಿಲ್ಲ ಪಾಪ, ಕೆಲವರಿಗೆ ಹಳೆ ಸೀರೆ ಅಂತ ಇಟ್ಟಿರ್ತಾರೆ, ಇವ್ರು ತಗೊಳ್ತಾರೆ. ತಗೊಂಡ್ರೆ ಅದ್ರಲ್ಲಿ ಬಂಗಾರ ಇರುತ್ತೆ. ಬೆಳ್ಳಿ ಬಂಗಾರವನ್ನ ಹಾಗೆ ಉಪಯೋಗಿಸ್ತಾ ಇದ್ರು. ಅಂದ್ರೆ ಅದೆಲ್ಲ ಒಂದು ಕಾಲದಲ್ಲಿ ಹೇಗೋ ನಾಶ ಆಗೋಯ್ತು. ಇವತ್ತಿಗೂ ಆ ತಂತ್ರ ಗ್ರಂಥಗಳಿವೆ, ಆದ್ರೆ ಅಲ್ಲಿ ಹೇಳುವ ಶ್ಲೋಕಗಳನ್ನು ಅರ್ಥೈಸಿಕೊಂಡು ಅದು ಇವತ್ತು ಯಾವ ಪದಾರ್ಥ ಅಂತ ಗುರುತಿಸಿ ಲೆಕ್ಕ ಹಾಕೋದೇ ಮರ್ತು ಹೋಗ್ಬಿಟ್ಟಿದೆ, ಜ್ಞಾನ ಕಳೆದು ಹೋಗ್ಬಿಟ್ಟಿದೆ. ಅದೇ ಮಾಡ್ತಾರೆ, ಬೆಳ್ಳಿನೇ ಮಾಡ್ತಾರೆ, ಬಂಗಾರನು ಮಾಡ್ತಾರೆ. ಅಂತದ್ದೆಲ್ಲ ಅವ್ರ ಹತ್ರನೇ ಕಲಿಬೇಕು. ಆಮೇಲೆ ಚೈನಾ ಬಂಗಾರ ಅಂತ ಹೆಸರಾಗುತ್ತೆ ಅದಕ್ಕೆ. ನಮ್ಗೆ ಕಾಗೆ ಬಂಗಾರ ಒಂದು ಗೊತ್ತಿತ್ತು, ಇನ್ ಚೈನಾ ಬಂಗಾರ. ಈ ಜರ್ಮನ್ ಬೆಳ್ಳಿ ಇಂತಿದೆಯಲ್ಲ ಹಾಗೆ, ಅದು ಬೆಳ್ಳಿ ತರನೇ ಇರುತ್ತೆ ನೋಡ್ಲಿಕ್ಕೆ. ಇತ್ತು, ಅದಕ್ಕೇನ್ ಹೆಸರಿತ್ತು ಅಂತ ಗೊತ್ತಾಗಲ್ಲ. ಕಾಸ್ಟ್ಲಿ ಅಂದ್ರೆ ಸಿಗದೇ ಇರುವುದ್ರಿಂದ ಹಾಗಾಗಿರುವುದು ಹೊರತು ಅದು ಇರ್ಲಿಲ್ಲ, ಈಗ ಯಾರು ಹುಟ್ಟಿಸಿದ್ದಲ್ಲ. ಒಂದು ವಸ್ತು ಜಗತ್ತಲ್ಲಿ ವಸ್ತು ಸೃಷ್ಟಿ, ಅದಕ್ಕೆ ಏನ್ ಹೆಸರು ಗೊತ್ತಿಲ್ಲ. ಅದಕ್ಕೆ ಬಂಗಾರದ್ದೇ ಇನ್ನೊಂದು ಹೆಸರು ಇರುತ್ತೆ, ಬಿಳಿ ಬಂಗಾರ ಅಂತ. ಬಂಗಾರದ ಹೆಸರಲ್ಲೇ ಇತ್ತು ಅದಕ್ಕೆ, ಅದ ಹೆಸರು ಬೇರೆ ಇದೆ ಅಷ್ಟೇ. ನಮ್ಗದು ಯಾವ್ದು ಅಂತ ಇವತ್ತು ಗುರುತಿಸ್ಲಿಕ್ಕೆ ಗೊತ್ತಿಲ್ಲ. ಬಿಳಿ ಬಂಗಾರ ಅಂತ ನಾವಿವತ್ತು ವೈಟ್ ಗೋಲ್ಡ್ ಅಂತ ಹೇಗೆ ಕರಿತೀವೋ ಹಾಗೆ ಆ ತರದ್ದೇ ಇನ್ನೊಂದೇನೋ ಹೆಸರಿದೆ ಅದಕ್ಕೆ. ಮತ್ತೆ ಇವತ್ತೇನಂದ್ರೆ ಬಂಗಾರದ ಪರ್ಯಾಯ ಪದಗಳು ಅಂತ ಎಲ್ಲ ಹಾಕಿ ಬಿಡ್ತಾರೆ. ಅದ್ರಲ್ಲಿ ಇದ್ಯಾವುದು ಅದ್ಯಾವುದು ಅಂತ ವ್ಯತ್ಯಾಸ ಹೇಳಿ ಯಾರಿಗೂ ಗೊತ್ತಾಗಿಲ್ಲ ಮಾಡ್ಲಿಕ್ಕೆ. ಅಥವಾ ಅವ್ರು ಬರ್ದಿದ್ರು, ಅವ್ರ ವ್ಯತ್ಯಾಸದಲ್ಲಿ ಹೇಳಿದ್ದಾರೆ, ನಮ್ಗೆ ಗೊತ್ತಾಗ್ಬೇಕಲ್ಲ. ಈ ತೀವ್ರವಾದ ಯುದ್ಧದ ಮಧ್ಯದಲ್ಲಿ ಎಲ್ಲರೂ ಒಟ್ಟಿಗೆ ಬಂದು ತಮ್ಮವರನ್ನ ರಕ್ಷಿಸಿಕೊಳ್ಬೇಕು ಅಂತ ಪಾಂಡವರು ಕೂಡ ಸೇರಿಕೊಂಡಾಗ ಭೀಮಸೇನ ಭೀಷ್ಮನ ಜೊತೆಗೆ ಮತ್ತೆ ಯುದ್ಧಕ್ಕೆ ನಿಂತ. ತ್ರಿಭಿಹಿ ವಿದ್ವಾ, 3 ಅತ್ಯಂತ ತೀವ್ರವಾದ ಬಾಣಗಳಿಂದ ಭೀಷ್ಮನನ್ನ ಹಿಮ್ಮೆಟ್ಟಿಸಿದ. ಕೃಪನನ್ನು 1 ಬಾಣದಿಂದ ಹೊಡೆದ. ಕೃತವರ್ಮನನ್ನು 8 ಬಾಣದಿಂದ ಹೊಡೆದು ಭೀಮಸೇನ ಹಿಂದಕ್ಕೆ ತಳ್ಳಿದ. ಅಂದ್ರೆ ಸೌಭದ್ರಿ ಒಂದು ಕಡೆ, ಅಭಿಮನ್ಯು ಒಂದು ಕಡೆಯಿಂದ ಯುದ್ಧ ಮಾಡ್ತಾ ಇದ್ದಾನೆ, ಅವನನ್ನು ರಕ್ಷಿಸ್ಲಿಕ್ಕೆ ಈ ಕಡೆಯಿಂದ ಉತ್ತರ ಮೊದಲಾದವರೆಲ್ಲ ಬಂದಿದ್ದಾರೆ. ಈ ಉತ್ತರ ಮಾತ್ರ ಒಂದು ಆನೆ ಮೇಲೆ ಕೂತು ಯುದ್ಧ ಮಾಡ್ತಾ ಇದ್ದಾನೆ. ಹಿಂದೆ ಎಲ್ಲ ಯುದ್ಧ ಬಂತವನದ್ದು. ಅವನು ಬಹಳ ತೀವ್ರವಾಗಿ ಎದುರಾಳಿಯ ಎದೆಯನ್ನು ನಡುಗಿಸಿ ಬಿಟ್ಟ. ದುರ್ಯೋಧನಾದಿಗಳಿಗೆಲ್ಲ ಹೆದರಿಕೆ ಆಗೋದು, ಇವನು ಯಾರು ಇವನು, ನಾವ್ ಇಷ್ಟು ದಿವಸ ನೋಡೇ ಇಲ್ಲ ಇವನು, ಇವನನ್ನೆಲ್ಲ ಉತ್ತರ ಕುಮಾರ ಪೌರುಷ ಅಂತ ಬೈದೇ ಗೊತ್ತು, ಇವನು ಎಲ್ಲಿಂದ ಬಂದ ಅಂತ. ಚೆನ್ನಾಗಿ ಯುದ್ಧ ಮಾಡಿದಾಗ ಭೀಮಸೇನ ದುರ್ಯೋಧನಾದಿಗಳೆಲ್ಲ ಒಟ್ಟಾದ್ರು ಅವನ ವಿರುದ್ಧ. ಕೊನೆಗೆ ಈ ಶಲ್ಯ ಒಂದ್ ಸ್ವಲ್ಪ ಒಳ್ಳೆ ಅಭ್ಯಾಸ ಇದ್ದವನು, ತುಂಬಾ ಅನುಭವ ಇದ್ದವನು. ಹಾಗಾಗಿ ಅವನು ಶಲ್ಯೋ ನಿವಾರಯಾಮಾಸ ವೇಗಮ ಪ್ರತಿಮಂ ಶರೈಹಿ. ಆ ಉತ್ತರ ಕುಮಾರ ಬರ್ತಾ ಇರುವ ವೇಗ, ಅವನು ಯುದ್ಧ ಮಾಡಿ ಎಲ್ಲರನ್ನ ಬೀಳಿಸ್ತಾ ಇರುವಂತಹ ಅವನ ಶಕ್ತಿಯನ್ನ ಎದುರಿಸಿದವನು ಶಲ್ಯ. ಕೋಪದಿಂದ
ಆನೆಯ ಮೇಲೆ ಆನೆ ಮೇಲೆ ಕುಳಿತು ಅವನು ಯುದ್ಧ ಮಾಡ್ತಾ ಇದ್ರೆ ಇವನು ಕೂಡ ಪ್ರತಿಯಾಗಿ ಅವನಿಗೆ ಟಕ್ಕರ್ ಕೊಟ್ಟ. ಸತಸ್ಯ ಕ್ರುದ್ಧ ನಾಗೇಂದ್ರ ಬೃಹತ ಸಾಧುವಾಹಿನ ಪದ ಯುಗಮಧಿಷ್ಠಾಯ ಜಗಾನ ಚತುರೋಹಯಾನ್. ಅವನು ಇವನ ಕುದುರೆಗಳನ್ನ ಕೊಂದ. ಉತ್ತರ ಶಲ್ಯನದ್ದು. ಶಲ್ಯ ತಕ್ಷಣವೇ ಹಾರಿ ಅವನ ಆನೆ ಮೇಲೆ ಹತ್ತಿ ಅಸಿಮಾದಾಯ ಶಲ್ಯೋಪಿ. ನನ್ನ ಯುದ್ಧದ ತುಂಬಾ ಅಂಶಗಳನ್ನೆಲ್ಲ ಬಿಟ್ಟು ಸೀದ ಮುಂದೆ ಯುದ್ಧದ ಕೊನೆ ಭಾಗಕ್ಕೆ ಬಂದೆ. ಅವನು ಅಸ್ತ್ರ ಪ್ರಯೋಗ ಮಾಡ್ತಾನೆ, ಇವನು ಅಸ್ತ್ರ ಪ್ರಯೋಗ ಮಾಡ್ತಾನೆ, ಎಲ್ಲ ಆಗತ್ತೆ. ಆದ್ಮೇಲೆ ಕೊನೆಗೆ ಅಸಿಮಾದಾಯ ಶಲ್ಯೋಪಿ ಅವಪ್ಲುತ್ಯ ರಥೋತ್ತಮಾತ್ ತಸ್ಯ ವಾರಣ ರಾಜಸ್ಯ ಚಿಚ್ಛೇದಾತ ಮಹಾಕರಂ. ಮೊದಲು ಹಾರಿ ಆ ಆನೆಯ ಸೊಂಡಿಲು ಕಟ್ಟಾಗಿ ಹೋಗುತ್ತೆ ಹೊಡೆದ ಅವನು ಬರುವ ವೇಗಕ್ಕೆ. ಸೀದ ಮೇಲಕ್ಕೆ ಹಾರಿ ಆರುರೋಹ ರಥಂ ತೂರ್ಣಂ ಭಾಸ್ವರಂ ಕೃತವರ್ಮಣ ಭಿನ್ನವರ್ಮ ಶರಶತೈ ಚಿನ್ನ ಹಸ್ತಃ ಸವಾರಣ ಭೀಮಮಾರ್ತ ಸ್ವರಂ ಕೃತ್ವ ಪಪಾತ ಚ ಮಮಾರಚ. ಉತ್ತರ ಕುಮಾರನ ತಲೆ ತೆಗೆದು ಬಿಟ್ಟ ಹಾರಿ. ಕೂಗಿಕೊಂಡು ಅವನು ಕೆಳಕ್ಕೆ ಬಿದ್ರೆ ತಕ್ಷಣವೇ ಉತ್ತರಂ ಚ ಹತಂ ದೃಷ್ಟ್ವಾ ವೈರಾಟಿ ಭ್ರಾತರಂ ತದಾ ಕೃತವರ್ಮಣ ಚ ಸಹಿತಂ ದೃಷ್ಟ್ವಾ ಶಲ್ಯಮ ಅಸ್ಥಿತಂ. ಕೃತವರ್ಮನೊಂದಿಗೆ ನಿಂತುಕೊಂಡು ಶಲ್ಯ ಆ ಆನೆಯನ್ನು ಬೀಳಿಸಿ ಉತ್ತರನನ್ನ ಕೊಂದದ್ದನ್ನ ನೋಡಿ ಕೋಪಗೊಂಡ ಶ್ವೇತ ಅನ್ನುವಂತಹ ದೃಪದನ ಇನ್ನೊಬ್ಬ ಮಗ. ದೃಪದನಿಗೆ ತುಂಬಾ ಜನ ಮಕ್ಕಳಿದ್ದಾರೆ. ನಮ್ಗೆ ನೆನಪಿರುವುದು ಕೇವಲ ಒಂದು ಶಿಖಂಡಿ, ದೃಷ್ಟದ್ಯುಮ್ನ ಇಬ್ರೆ. ಅವ್ರು ಬಿಟ್ರೆ ಶಂಖ ಅಂತ ಒಬ್ಬ ಮುಂದೆ ಬರ್ತಾನೆ, ಇಲ್ಲೊಬ್ಬ ಶ್ವೇತ ಬರ್ತಾನೆ. ಶ್ವೇತನಿಗೆ ಕೋಪ ಬಂದು ಅವನು ಮತ್ತೆ ಈ ಕೃತವರ್ಮನನ್ನು ಮತ್ತೆ ಶಲ್ಯನನ್ನು ಎದುರಿಸಿ ಬಂದ. ಮಹತಾ ರಥ ವಂಶೇನ, ದೊಡ್ಡ ರಥದಲ್ಲಿ ಕೂತಿದ್ದ. ಸಮಂತಾತ್ ಪರಿವಾರಿತ, ಅವನ ಸೈನ್ಯೋದಕ್ಕೆ ಪರಿವಾರವಾಗಿ ಜೊತೆಗಿತ್ತು. ಮುಂಚನ್ಬಾಣಮಯಂ ವರ್ಷಂ ಪ್ರಾಯಾಚ್ಛ ಶಲ್ಯ ರಥಂ ಪ್ರತಿ. ಶಲ್ಯನ ರಥದತ್ತ ತನ್ನ ರಥವನ್ನು ನುಗ್ಗಿಸಿ, ಅದು ನುಗ್ಗಿದ್ರೆ ಸಾಕು ರಥ, ಅವನ ರಥ ಪುಡಿಯೇ ಆಗ್ಬೇಕು, ಅಂಥ ದೊಡ್ಡ ರಥ. ಯಾರದ್ದು? ಶ್ವೇತನದ್ದು. ಶ್ವೇತ ಯುದ್ಧಕ್ಕೆ ನುಗ್ಗಿದ್ದಾನೆ. ಆನೆ ರಥ ಯಾವುದು? ರಥವೇ ಆನೆ ಹಾಗಿತ್ತಂತೆ ಅವನದ್ದು. ಅಂದ್ರೆ ಅಷ್ಟು ದೊಡ್ಡ ಗಾತ್ರದ ರಥ. ಅದನ್ನು ನುಗ್ಗಿಸ್ಕೊಂಡು ಬಂದ್ರೆ ಎದುರಿಗೆ ಈ ಬುಲ್ಡೋಜರ್ ಬಂದ ಹಾಗೆ. ಬೇರೆ ಯಾವುದೇ ವಾಹನಗಳು ಬಂದ್ರೆ ಅದನ್ನು ಹೋದ್ರೆ ಅದ್ರ ಅಡಿ ಅಪ್ಪಚ್ಚಿ ಆಗ್ಬೇಕು ಹೊರತು ಏನ್ ಬೇರೆ ದಾರಿ ಇಲ್ಲ, ಬುದ್ಧಿ ಅಪ್ಪಚ್ಚಿ ಆಗ್ಬೇಕಷ್ಟೇ. ಹೀಗೆ ಹೊಡೆದು ಮುಗಿಸಿದೆ ಉಳಿದ ರಥಗಳನ್ನೆಲ್ಲ. ತಾವಕಾನಂ ರಥ ಸಪ್ತ, 7 ರಥಗಳು ಪುಡಿಯಾಗಿ ಹೋದು ಅವನು ಬರುವ ವೇಗಕ್ಕೆ ಶ್ವೇತನ ರಥದಲ್ಲಿ. ಮದ್ರರಾಜಂ ಅಭೀಪ್ಸಂತಹ, ಅವನಿಗೆ ಕೋಪ ಮದ್ರರಾಜನ ಮೇಲೆ ಇತ್ತು. ಅವನನ್ನೇ ಬೆನ್ನಟ್ಟಿಕೊಂಡು ಶ್ವೇತ ಯುದ್ಧಕ್ಕೆ ಬಂದಿದ್ದಾನೆ. ಮೃತ್ಯೋರು ದ್ರಷ್ಟಾಂತರಂ ಗತಂ, ಒಂದ್ಸರ್ತಿ ಯಮನನ್ನೇ ನೋಡಿದ ಹಾಗಾಯ್ತು ಎಲ್ಲರಿಗೂ, ಇವನು ಬರ್ತಾ ಇರುವ ವೇಗವನ್ನು ನೋಡಿ. ಬೃಹದ್ ಬಲಶ್ಚ ಕೌಸಲ್ಯ ಜಯತ್ಸೇನಶ್ಚ ಮಾಗಧ, ಮಗಧ ದೇಶದ ಜಯತ್ಸೇನ, ಕೋಸಲ ದೇಶದ ಬೃಹತ್ ಬಲ, ರುಗ್ಮರಥ ಅನ್ನುವಂತಹ ಈ ರುಗ್ಮಿಯ ಅಣ್ಣ, ಆಮೇಲೆ ಶಲ್ಯಪುತ್ರ, ಅವನೊಬ್ಬ ಶಲ್ಯನ ಮಗ ಒಬ್ಬ ಇದ್ದ. ವಿಂದಾನುವಿಂದ ಆವಂತ್ಯವು, ಅವಂತಿ ದೇಶದ ಇಬ್ಬರು, ವಿಂದ ಮತ್ತು ಅನುವಿಂದ ಅಂತ. ಕಾಂಬೋಜ ಸುದಕ್ಷಿಣ, ಕಾಂಬೋಜ ದೇಶದ ಕನೌಜ್ ಅಂತ ನಾವು ಇವತ್ತು ಕರಿತೇವೆ, ಆ ಜಾಗದ ಸುದಕ್ಷಿಣ. ಬೃಹತ್ ಕ್ಷತ್ರಸ್ಯ ದಾಯಾದ, ಇನ್ನೊಬ್ಬ ಈ ಸಿಂಧು ದೇಶದ ರಾಜರಲ್ಲಿ ಒಬ್ಬ. ಆಮೇಲೆ ಸೈಂಧವಶ್ಚ ಜಯದ್ರಥ, ಸ್ವತಃ ಜಯದ್ರಥನು ಕೂಡ ದುಶ್ಶಲೆಯ ಗಂಡ. ಇವರಿಷ್ಟೂ ಜನ ಒಟ್ಟಿಗೆ ಎದುರಿಸಿದ್ರು ಶ್ವೇತನನ್ನು. ಆದ್ರೆ ಯಾರ ಬಾಣಗಳು, ಯಾವ ರಥಗಳು ಅದು ನಿಲ್ಲೇ ಇಲ್ಲ. ತೋಯದೇಶ್ವೇವ ವಿದ್ಯುತಃ, ಈ ಮೋಡಗಳೆಲ್ಲ ಒಟ್ಟಾದಾಗ ಹೇಗೆ ಅದನ್ನ ಮೀರಿ ಬೆಳಕು ಹೊರಕ್ಕೆ ಮಿಂಚು ಚೆಲ್ಲುತ್ತೋ ಹಾಗೆ ಇವರೆಲ್ಲ ಮುತ್ತಿಗೆ ಬಿದ್ರೆ ಅವನು ಬೆಳಕಿನಂತೆ ಎಲ್ಲರನ್ನು ಪಕ್ಕಕ್ಕೆ ಸರಿಸಿ ನಿಂತ. ಬಾಣದ ಮಳೆಯನ್ನೇ ಸುರಿಸಿ ಶ್ವೇತ ಮೂರ್ಧನ್ಯಪಾತಯನ್, ಎಲ್ಲರೂ ಶ್ವೇತ ಮೂರ್ಧನಿ, ಶ್ವೇತನ ತಲೆಯ ಮೇಲೆ ಒಟ್ಟಿಗೆ ಗುರಿ ಇಟ್ಟು ಹೊಡೆದ್ರು. ನಿಗಾದಾಂತೆ ನಿಲೋದ್ಧೂತ ಮೇಘ ಇವನಗೆ ಜಲಂ, ಬೇಸಿಗೆಯ ಕೊನೆಯಲ್ಲಿ ಗಾಳಿಯ ಪರಸ್ಪರ ತಿಕ್ಕಾಟಕ್ಕೆ ಮರಗಳು ಪರಸ್ಪರ ತಾಗಿಕೊಂಡು ಹೇಗೆ ಬೆಂಕಿಯಿಂದ ಜ್ವಲಿಸಿ ಸುಟ್ಟು ಹೋಗ್ತಾವೋ ಹಾಗೆ ಆಯುಧಗಳನ್ನೆಲ್ಲ ಎಸೆದದ್ದು, ಆಯುಧಗಳೇ ಪರಸ್ಪರ ಒಂದಕ್ಕೊಂದು ಘರ್ಷಣೆಯಾಗಿ ಆಕಾಶದ ತುಂಬೆಲ್ಲ ಬೆಳಕು ಹದ್ದಿತು. ತತಃ ಕ್ರುದ್ಧೋ ಮಹೇಶ್ವಾಸಃ ಸಪ್ತ ಭಲ್ಲೈ ಸುತೇಜನೈ ಧನುಂಶಿ ತೇಷಾಮ ವಿದ್ಯ ಮಮರ್ಧ ಪೃತನಾಪತಿ. ಪೃತನ ಅಂತಂದ್ರೆ ಸೇನೆಯ ಒಂದು ಭಾಗಕ್ಕೆ ಹೆಸರು.
ಆ ಮುಖ್ಯವಾಗಿ ಒಂದು ಇಲ್ಲೆಲ್ಲ ಕಡೆಯಲ್ಲಿ ನಮ್ಗೆ ಒಂದು ಅಂಶ ನೆನಪಿರ್ಬೇಕಾದ್ದೇನು ಅಂತಂದ್ರೆ, ಯಾವುದೇ ಒಂದು ಯುದ್ಧ ಅಂತ ಆದಾಗ ನಮ್ಗೆ ಈ ಚಮು, ಅನೀಕ, ಅಕ್ಷೋಹಿಣಿ, ಸೇನಾ ಅಂತೆಲ್ಲ ನಾವು ಸಮಾನಾರ್ಥಕವಾದ ಪದದ ರೀತಿಯಲ್ಲಿ ಬಳಸ್ತೇವೆ. ಆದ್ರೆ ಪತ್ತಿ ಅಂತ ಮೊದಲು ಶುರುವಾಗುತ್ತೆ. ಪತ್ತಿ ನಾಯಕ ಅಂತ ಕರೀತಾರೆ. ಪತ್ತಿ ಅಂತಂದ್ರೆ ಒಬ್ಬ ಕಾಲಾಳು, ಕಾಲಾಳು ಯಾವಾಗ್ಲೂ ಜಾಸ್ತಿ ಇರುತ್ತೆ. ಒಂದು ರಥ, ಒಂದು ಕುದುರೆ, ಆನೆ, ಮತ್ತೆ 5 ಜನ ಕಾಲಾಳುಗಳು. ಹೀಗೆ ಆನೆ ಮತ್ತೆ ಕುದುರೆ ಒಂದೊಂದು, 3 ಕುದುರೆ, ಆನೆ ಮತ್ತು ರಥ ಒಂದೊಂದು, ಅದು ಸಮ ಅಂತ ಲೆಕ್ಕ. ಆನೆ, ರಥ ಒಂದೊಂದು, ಕುದುರೆ 3, ಆಮೇಲೆ ಕಾಲಾಳು 5. ಇಷ್ಟು ಸೇರಿದ್ರೆ ಅದಕ್ಕೆ ಪತ್ತಿ ಅಂತ ಹೆಸರು. ಪತ್ತಿ ಅಂದ್ರೆ ಒಂದು ಆನೆ, ಒಂದು ರಥ, 3 ಕುದುರೆ, 5 ಕಾಲಾಳು. ಇದರ 3 ಪಟ್ಟಾದ್ರೆ ಅದು ಸೇನಾಮುಖ. ಅಂದ್ರೆ 3 ರಥ, 3 ಆನೆ, 9 ಕುದುರೆ ಮತ್ತು 15 ಕಾಲಾಳು. ಇದರ 3 ಪಟ್ಟು ಗುಲ್ಮ. ಮತ್ತೆ 3 ಪಟ್ಟು ಅಂದ್ರೆ ಮತ್ತೆ 3ರಿಂದ ನಾವು ಗುಣಿಸಿದ್ರೆ 9 ರಥ, 9 ಆನೆ, ಆಮೇಲೆ 27 ಕುದುರೆ, 45 ರಥ, 45 ಕಾಲಾಳು. ಆಮೇಲೆ ಗಣ. ಈ ಗುಲ್ಮ ಅನ್ನೋದು ಮತ್ತೆ 3 ಸೇರಿದ್ರೆ ಅವಾಗ ಈ ಗಣದಲ್ಲಿ 9 3 27, ಮತ್ತೆ 9 3 27, ರಥ 27, ಆನೆ 27, ಆಮೇಲೆ 27 × 3 81, ಅಂದ್ರೆ ರಥಗಳು 81, ಆಮೇಲೆ 45 × 3 ಅಂದ್ರೆ 130, 135, 135, 135 ಕಾಲಾಳುಗಳು. ಇದು ಎಲ್ಲಿಗೆ? ಗಣ. ಈ ಗಣಗಳು ಮತ್ತೆ 3 ಸೇರಿದ್ರೆ ವಾಹಿನಿ. ವಾಹಿನಿ ಅಂತಂದ್ರೆ ಆಗ ನಾವು ಎಲ್ಲಿಗೆ ನಿಂತಿದ್ವಿ? 27, 27 × 3 81, ರಥಗಳು 27, ಆನೆಗಳು 27. ಅದಾದ್ಮೇಲೆ 81 × 3 243, 243 ರಥಗಳು. ಆಮೇಲೆ 135 × 3 ಅಂದ್ರೆ 300, 405 ಅಲ್ವಾ? ಹೌದು, 405 ಕಾಲಾಳುಗಳು. ಅದಾದ್ಮೇಲೆ ಪೃತನ ಅಂತಂದ್ರೆ ಈ ವಾಹಿನಿಯ 3 ಪಟ್ಟು. ಮತ್ತೆ ವಾಹಿನಿಯ 3 ಪಟ್ಟು ಅಂತಂದ್ರೆ ಹಿಂದಿನ ಹಾಗೆ 343 ರಥ, 343 ಆನೆ, ಆಮೇಲೆ 343 × 3 ಅಂದ್ರೆ 729. 343 ಅಲ್ವಾ? ಅಲ್ಲಲ್ಲ, 1000 ಅಂದ್ರೆ ನೀವು 4 ಸಲ ಹಾಕಿದ್ರಿ. 300 ಅಲ್ಲ, 243. 243. 81 81 81 243. 8 3 24 3. 729. 729. ಆಮೇಲೆ 135, 405 ಕಾಲಾಳಾಗಿತ್ತು. ಅದರ 3 ಪಟ್ಟು ಅಂದ್ರೆ 1215. 1215 ಒಂದು ಪೃತನ ಅನ್ನೋದಕ್ಕೆ ಸಂಬಂಧಪಡ್ತದೆ. ಈ ಪೃತನಗಳು ಮತ್ತೆ 3 ಸೇರಿದ್ರೆ ಚಮು ಅಂದ್ರೆ 229 ರಥ, 229 ಆನೆ. ಇದರ ಮೇಲೆ ಮತ್ತೆ ನಾವು 3 ಸರ್ತಿ ಗುಣಿಸಿದ್ರೆ 729 × 3 721. 2000 ಸರಿ, 2187. ಇನ್ನು ಸುಲಭ, 2187. 2187. ಮತ್ತೆ ನಮಗಾಗ ಒಂದು ಬಾಕಿ ಇದ್ದದ್ದು 1215 ಅಲ್ವಾ? 1215 × 5 × 5 ಅಲ್ವಾ? ಅದು ಸಾರಿ, × 3 ಅಂದ್ರೆ 3000 ಅಲ್ಲ, 3645. 3645. ಈಗ ಇದರ ಮತ್ತೆ 3 ಪಟ್ಟು ಅನೀಕಿನಿ ಅಂತ ಅದರ ಹೆಸರು. ಪತ್ತಿ ಅದರ 3 ಪಟ್ಟು ಸೇನಾಮುಖ, ಅದರ 3 ಪಟ್ಟು ಗುಲ್ಮದ 3 ಪಟ್ಟು ಗಣದ 3 ಪಟ್ಟು ವಾಹಿನಿಯ 3 ಪಟ್ಟು ಪೃತನ 3 ಪಟ್ಟು ಚಮುವಿನ 3 ಪಟ್ಟು ಅನೀಕಿನಿ. ಈ ಅನೀಕಿನಿ ಅಂತ ಅನ್ನೋದು ಆಗ ಸುಲಭ. ಇನ್ನು 2187 ಕುದುರೆ, 2187 ಆನೆ, 2187 ಕುದುರೆ.
ಆಮೇಲೆ ಇಂಟು 3 ಈಗ 6561. ಹೌದು 6561 561 ಕರೆಕ್ಟ್. 6561. ಈಗ 3645 ಇಂಟು 3 9000 ಆಯ್ತು. 11,500 ಆಯ್ತು. 11,500 19683 3645 ಇಂಟು 3 3 ಬರುವುದು ಸಾಧ್ಯವೇ ಇಲ್ಲ. 10,935 3645 ಇಂಟು 3 645 ಇಂಟು 3 10,000 3645 ಇಂಟು 3 10,935. ಅದೇ 10,935. ಆಮೇಲೆ ಇನ್ನೇನಾಯ್ತು? ಇನ್ನು ಈಗ ಏನು ಅಂದ್ರೆ 10 ಪಟ್ಟು ಅನೀಕಿನಿಯ 10 ಪಟ್ಟು ಅಕ್ಷೋಹಿಣಿ. ಅನೀಕಿನಿಯ 10 ಪಟ್ಟು ಅಂದ್ರೆ 2187 ಅಲ್ವಾ? 2187 ಇಂಟು 10 ಅಂದ್ರೆ 21,870. 21,870 ಇದೆರಡು ಕೂಡ ಕುದುರೆ ಮತ್ತು ಆನೆ ಮತ್ತು ರಥ. ಆ 2187 ಇಂಟು ಅಲ್ಲಲ್ಲ 6,561 ಇಂಟು 10 ಅಂದ್ರೆ 65,000. ಹೌದು 65,610. 65,610 ಆಗದೆಷ್ಟು? 10,935 ಅಲ್ವಾ? 1,09,350. ಅಕ್ಷೋಹಿಣಿ 10 ಪಟ್ಟು, ಅನೀಕಿನಿಯ 10 ಪಟ್ಟು ಅಕ್ಷೋಹಿಣಿ. ಇಷ್ಟು ಸೇರಿದ್ರೆ ಒಂದು ಅಕ್ಷೋಹಿಣಿ ಆಗುತ್ತೆ. ಅಂದ್ರೆ 21,870 ಕುದುರೆ, ರಥ, 21,870 ಆನೆ, ಆಮೇಲೆ 65,610 65,610 ಕುದುರೆಗಳು, 1,09,350 ಕಾಲಾಳುಗಳು. ಇದಿಷ್ಟು ಸೇರಿದ್ರೆ ಒಂದು ಅಕ್ಷೋಹಿಣಿ ಆಗತ್ತೆ. ಇಂಟು 18 ಆಗತ್ತೆ. ಅಂದ್ರೆ ಆ ಕಡೆ 7 ಈ ಕಡೆ 11. ಹೌದು, ಅವನು 23 ಅಕ್ಷೋಹಿಣಿ ಇತ್ತ ಒಂದು. ಅದು ಒಂದ್ಸಲಕ್ಕೆ ಅಂತದ್ 18 ಸಲ ಬಂದಿದೆ. ಹಾಗಾದ್ರೆ ಪತ್ತಿಯ 3 ಪಟ್ಟು ಸೇನಾಮುಖ, ಸೇನಾಮುಖದ 3 ಪಟ್ಟು ಗುಲ್ಮ, ಗುಲ್ಮದ 3 ಪಟ್ಟು ಗಣ, ಗಣದ 3 ಪಟ್ಟು ವಾಹಿನಿ, ವಾಹಿನಿಯ 3 ಪಟ್ಟು ಪೃತನ, ಪೃತನಾದ 3 ಪಟ್ಟು ಚಮು, ಚಮುವಿನ 3 ಪಟ್ಟು ಅನೀಕಿನಿ, ಅನೀಕಿನಿಯ 10 ಪಟ್ಟು ಅಕ್ಷೋಹಿಣಿ. ಅಂದ್ರೆ 21,870 ರಥ, 21,870 ಕುದುರೆ, ಆನೆ, 65,610 ಕುದುರೆ, 1,09,350 ಕಾಲಾಳುಗಳು. ಇದಿಷ್ಟು ಸೇರಿದ್ರೆ ಒಂದು ಅಕ್ಷೋಹಿಣಿ. ಈ ಒಂದು ಅಕ್ಷೋಹಿಣಿ ಅಂತದ್ದು 7 ಪಾಂಡವರ ಹತ್ರ, ಈ ಅಕ್ಷೋಹಿಣಿಯ 11 ಪಟ್ಟು ಕೌರವರ ಹತ್ರ. ಇದರಲ್ಲಿ ಇದು ಸೇನಾನಿಗಳನ್ನ ಹೇಳಿದ್ದು. ಈಗ ಏನು ಅಂದ್ರೆ ರಥ ಅಂತ ಹೇಳಿದ್ರಲ್ವಾ, ರಥದಲ್ಲಿ ಒಬ್ಬ ರಥಿಕ ಇರ್ತಾನೆ, ಒಬ್ಬ ಸಾರಥಿ ಇರ್ತಾನೆ, ಇಬ್ರು ಚಕ್ರ ರಕ್ಷಕರು ಇರ್ತಾರೆ, ಇನ್ನೊಬ್ಬ ಸೇನೆ. ಇಲ್ಲ, ಕಾಲಾಳು ಅವ್ರು ಕಾಲಾಳಲ್ಲ. ಕಾಲಾಳು ಅಂದ್ರೆ ನೆಲದಲ್ಲಿ ಓಡಾಡುವವರು, ಫೈಟ್ ಮಾಡೋರು, ಯೋಧರು ಅವರು. ಕಾಲಾಳು ಅಂದ್ರೆ ಅವ್ರು ರಥಕ್ಕೆ ಹತ್ತುದಿಲ್ಲ ಅವರು. ಆನೆ ಮೇಲೆ ಒಬ್ರು ಇರ್ತಾನೆ, ಮಾವುತ ಮತ್ತೆ ರಥಿಕ. ಹಾಗೆ ಕುದುರೆಯಲ್ಲೂ ಕೂಡ, ಕುದುರೆ ಒಬ್ಬನೇ ಇರ್ತಾನೆ. ರಥದಲ್ಲಿ ರಥದ ಚಕ್ರವನ್ನ ರಕ್ಷಣೆ ಮಾಡೋರು ಇಬ್ರು ಬೇರೆ, ರಥದಲ್ಲಿ ಆ ಆಯುಧಗಳನ್ನೆಲ್ಲ ಸರಬರಾಜ ಮಾಡುವನೊಬ್ಬ, ಸಾರಥಿ ಒಬ್ಬ, ರಥಿಕ ಒಬ್ಬ. ಇಷ್ಟು ಜನ ಇರ್ತಾರೆ.
ಇವರಿಷ್ಟೂ ಜನ ಸೇರಿ ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕ್ಬೇಕು, ಒಂದು ಟೋಟಲ್ ಏನು ಅಂತ. ಹೌದು, ಚಕ್ರ ರಕ್ಷಣೆ ಮಾಡ್ಲಿಕ್ಕೆ ರಥದಲ್ಲೇ ಕೂಡ್ಬೇಕಲ್ಲ. ಚಕ್ರದ ಕೀಲಿ ತಪ್ಪಿ ಹೋಗ್ತಾ ಇರುತ್ತೆ, ತಕ್ಷಣ ಅದಕ್ಕೆ ಬೇರೆ ಕೀಲಿ ಹಾಕ್ಬೇಕು, ಅಥವಾ ಅದು ಬಿಚ್ತಾ ಇದೆ ಅಂತ ಗೊತ್ತಾದಾಗ ಸರಿ ಮಾಡ್ಬೇಕು ಕೂಡ್ಲೆ. ಸೊ ಇವಾಗ ನಾವು ಬರೀ ಕೃಷ್ಣ ಬರೀ ಅರ್ಜುನ ಓಡಿಸ್ತಾ ಆತರ ಎಲ್ಲ ಇಲ್ಲ, ದೊಡ್ಡದಿರತ್ತೆ, ತುಂಬಾ ಜನ ಇರ್ತಾರೆ. ಅದರ ಮೇಲೆ ಒಂದಾನೆ 3 ಕುದುರೆ ಹೆಂಗ್ ಕಟ್ತಾರೆ ಒಂದ್ ರಥ? ಒಂದಾನೆ ಕಟ್ಟುದಲ್ಲ, ಒಂದಾನೆ ಆನೆ ಪ್ರಕಾರ ಹೋಗ್ತಾ ಇರುತ್ತೆ ಕುದುರೆ. ಇದೇನ್ ಗೊತ್ತಾ, ರಥಕ್ಕೆ ಕಟ್ಟಿದ ಕುದುರೆ ಬಿಟ್ಟು ಬೇರೆ ಹೇಳಿದ್ದು ಕುದುರೆ, ಯುದ್ಧಕ್ಕೆ ಅಂತ ಕುದುರೆ ಬೇರೆ. ಯುದ್ಧಕ್ಕೆ ಮತ್ತೆ ರಥಕ್ಕೆ ಒಂದೇ ಆಗುದಿಲ್ಲ ಕುದುರೆ. ರಥಕ್ಕಿರುವ ಕುದುರೆ ಬೇರೆನೆ, ಯುದ್ಧಕ್ಕಿರುವ ಕುದುರೆ ಬೇರೆ. ಯುದ್ಧದ ಕುದುರೆಗೆ ಟ್ರೈನಿಂಗ್ ಇರುತ್ತೆ, ರಥದ ಕುದುರೆಗೆ ಓಡಿಸಿದ್ರೆ ಆಯ್ತು, ಅದು ಓಡಿಸಿದಂಗೆ ಓಡಿದ್ರೆ ಆಯ್ತು, ಪಟ್ಟಿ ಕಟ್ಬಿಟ್ಟಿರ್ತಾರೆ ಹೋಗ್ತಾ ಇರ್ಬೇಕು. ಅದು ಬೇರೆ ಇದು ಬೇರೆ. ಇಲ್ಲಾಂದ್ರೆ ರಥ ಮಾತ್ರ ತಗೊಂಡು ಎಂತ ಮಾಡುದು? ಕುದುರೆ ಅಂದ್ರೆ ಬರೀ ಸಿಂಗಲ್ ರಥ ಕುದುರೆ ಮೇಲೆ ಇಟ್ಕೊಂಡು ಯುದ್ಧ ಮಾಡ್ತಿರ್ತಾರಲ್ಲ, ಆ ಕುದುರೆಯನ್ನು ಹೇಳಿದ್ದು. ರಥದಲ್ಲಾಗುವಾಗ ಒಬ್ಬನದ್ದು ಒಂದೇ ರಥ ಕುದುರೆ ಇರ್ಬೋದು, ಒಬ್ಬನದ್ದು 2 ಕುದುರೆ ರಥ ಇರ್ಬೋದು, ಒಬ್ಬನದ್ದು 3. ಈಗ ಕೃಷ್ಣನದ್ದು 4. ಅರ್ಜುನನ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥ್ಯ ಮಾಡಿದ ರಥದಲ್ಲಿ 4 ಬಲ ಏನು ಸುಘೋಷ, ಬಲಾಕಾಶ್ವ, ಹರಿ ಅಂತ ಇನ್ನೊಂದು ಹೆಸರು, ಮೇಘನಾದ, ಮೇಘ ಪುಷ್ಪ ಅಂತ 4 ಹೆಸರು ಬರುತ್ತೆ ಅದರದ್ದು. ಅಂದ್ರೆ 4 ಕುದುರೆಗಳಿದ್ವು. ಅದು ಅವರವರ ಪ್ರೆಸ್ಟೇಜ್, ಅದು ಪ್ರತಿಷ್ಠೆ. ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಅವರ. ಆನೆ ಸಪರೇಟು, ಆನೆ ರಥ ಇರುವುದಿಲ್ಲ, ಅದು ಆನೆ ಪ್ರತ್ಯೇಕ. ಅದು ಅದರ ಮೇಲೆ ಒಬ್ಬ ಕೂತವನು ಮಾವುತ ಇರ್ತಾನೆ, ಯುದ್ಧ ಮಾಡೋನೊಬ್ಬ ಇರ್ತಾನೆ. ಅದನ್ನ ಬಿಚ್ಚಿ ಬಿಡ್ತಾರೆ ಕೂಡ್ಲೆ, ಅದರ ಕುತ್ತಿಗೆದ್ದನ್ನ ಮಾಡುತ್ತೆ. ಅದೇ ಟ್ರೈನಿಂಗ್ ಆಗಿರುತ್ತೆ, ಹಂಗೆ ಟ್ರೈನ್ ಮಾಡಿರ್ತಾರೆ, ಎಳ್ಕೊಂಡು ಹೋಗ್ತಾ ಇರ್ತದೆ. ಮತ್ತೇನಂದ್ರೆ ಕೆಲವೊಂದ್ ಸರ್ತಿ ಅದು ಬಿದ್ದಿರುತ್ತೆ, ಹಂಗೆ ನೇತಾಡ್ತಾ ಇರುತ್ತೆ ಅಷ್ಟೇ, ಪಕ್ಕದು ಹೋಗ್ತಾ ಇರುತ್ತೆ. ನಾವ್ ಅನ್ಕೊಂಡಾಗೆ ಇರುದಿಲ್ಲ ಕುದುರೆ. ಸರಿ, ಒಟ್ಟಂತೂ ಇಲ್ಲೆಲ್ಲ ನೀವು ಗಮನಿಸ್ಬೇಕು. ಈ ವಿಷಯ ಗೊತ್ತಾದ್ಮೇಲೆ ನೀವು ಗಮನಿಸಿ. ಅನೇಕಪತಿ ಅಂತ ಬರುತ್ತೆ ಕೆಲವು ಕಡೆ, ಚಮೂಪತಿ ಅಂತ ಬರುತ್ತೆ, ಅಥವಾ ಪತ್ತಿ ನಾಯಕ ಅಂತ ಹೇಳ್ತಾರೆ, ಅಥವಾ ಇನ್ನೊಂದೇನೋ ಹಿಂದೆ ಬಂತು ವಾಹಿನಿಪತಿ ಅಂತ ಬರುತ್ತೆ. ಈ ವಾಹಿನಿಪತಿ ಅಂತಂದ್ರೆ ನಾವು ಆಗ ಲೆಕ್ಕ ಹಾಕಿದ್ರಲ್ಲಿ ಒಂದು ಭಾಗ. ಅಷ್ಟು ಕಂಟ್ರೋಲ್ ಅಲ್ಲಿ ಅವನ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಅದನ್ನ ನಾವು ನೋಡ್ತಿರ್ತೇವೆ. ನಾವು ಈ ವಾಹಿನಿ, ಚಮು, ಅನೀಕಿನಿ ಇದೆಲ್ಲ ಸಮಾನಾರ್ಥಕವಾದ ಪದದ ರೀತಿಯಲ್ಲಿ ಸೇನಾ ಅನ್ನುವ ಅರ್ಥದಲ್ಲಿ ಬಳಸ್ತೇವೆ. ಆ ಯುದ್ಧದಲ್ಲಿ ಹಾಗೆ ಅದನ್ನ ಲೆಕ್ಕಾಚಾರ ತಗೊಳ್ಳುದಲ್ಲ, ಅದಕ್ಕೆ ಅವರವರದ್ದೇ ಸಾಮರ್ಥ್ಯವನ್ನು ಹೇಳುತ್ತೆ. ಅದು ಸೇನೆಯನ್ನು ನಿರ್ವಹಿಸಿದವರು ಹೇಗೆ ನಿರ್ವಹಿಸ್ತಾ ಇದ್ರು ಅಂತ. ಹೀಗೆ ಉತ್ತರಾಂತಕರೀಂ ಶಕ್ತಿಂ, ಉತ್ತರನನ್ನ ಕೊಲ್ಲಬೇಕು ಅಂತ ಹೊರಟಂತಹ ಮದ್ರರಾಜನ ಕತ್ತಿ ಅದವನ ತಲೆ ತೆಗೆದು ಬಿಡ್ತು. ಒಟ್ಟು ಉತ್ತರ ಕುಮಾರ ಹತ ಬಿದ್ದ. ಇದನ್ನ ಶ್ವೇತ ನೋಡಿ ಕೋಪಗೊಂಡು ಅವನು ಯುದ್ಧಕ್ಕೆ ಬಂದಿದ್ದಾನೆ. ಭೀಮಸೇನನು ಜೊತೆಗಿದ್ದಾನೆ. ಶ್ವೇತನ ಮೇಲೆ ಎಲ್ಲರೂ ಮುಗಿಬಿದ್ರು ಒಟ್ಟಿಗೆ. ಯಾರ್ಯಾರು ಅಂತ ನಾವು ನೋಡಿದ್ವಿ. ಬೃಹದ್ಬಲ, ಜಯತ್ಸೇನ, ರುಗ್ಮರಥ, ಆಮೇಲೆ ಶಲ್ಯನ ಮಗ ಒಬ್ಬ, ವಿಂದಾನುವಿಂದರು, ಕಾಂಬೋಜದ ಸುದಕ್ಷಿಣ, ಆಮೇಲೆ ಬೃಹತ್ ಕ್ಷತ್ರ ಮತ್ತು ಸಿಂಧು ದೇಶದ ಜಯದ್ರಥ. ಇಷ್ಟೂ ಜನ ಒಟ್ಟೊಟ್ಟಿಗೆ ಸೇರಿ ಶ್ವೇತನ ಮೇಲೆ, ಶ್ವೇತ ಅಂದ್ರೆ ದ್ರುಪದನ ಮತ್ತೊಬ್ಬ ಮಗ, ಅವನು ಯುದ್ಧಕ್ಕೆ ಬಂದಿದ್ದಾನೆ. ಬಂಗಾರದ ಭಲ್ಲಗಳನ್ನ ಹೊತ್ತುಕೊಂಡು ಧನೂಂಶಿತ್ ತೇಷಾಂ ಆಚ್ಛಿದ್ಯ ಸಪ್ತ ಭಲ್ಲೈಹಿ ಸುತೇಜನೈಹಿ ಧನೂಂಶಿ ತೇಷಾಂ ಆಚ್ಛಿದ್ಯ ಮಮರ್ದ ಪೃತನಾಪತಿ. ಇದು ಬಂತು ಅಂತ ನಾನು ಅಲ್ಲಿಗೆ ಹೋದೆ. ಪೃತನಾಪತಿ ಅಂದ್ರೆ ಒಂದು ಸೇನೆಯ ಒಂದು ಭಾಗ. ಅದು ಆ ಭಾಗವನ್ನ ಮುಂದಿಟ್ಟುಕೊಂಡು ಅವನು ಯುದ್ಧಕ್ಕೆ ಬಂದಿದ್ದಾನೆ. ಅಂದ್ರೆ ಪೃತನ ಅಂತಂದ್ರೆ ಚಮುವಿನ ಹಿಂದಿನದ್ದು. ಆಮೇಲೆ ಚಮು, ಆಮೇಲೆ ಅನೀಕಿನಿ, ಆಮೇಲೆ ಅಕ್ಷೋಹಿಣಿ. ಸುಮಾರು ಒಂದು 2500-3000 ಜನರ ತುಕುಡಿ ಪೃತನ ಅಂದ್ರೆ. ಅಷ್ಟು ಒಟ್ಟಿಗಿರುತ್ತೆ ಸೇನೆಯಲ್ಲಿ. 2000 ಜನ ಅದು ಸಣ್ಣದು. ಅದಕ್ಕಿಂತ ದೊಡ್ಡವರೆಲ್ಲ ಇದ್ದಾರೆ, ಚಮೂಪತಿಗಳಿದ್ದಾರೆ, ಅನೀಕಿನಿಪತಿ ವಾಹಿನಿ ನಾಯಕರಿದ್ದಾರೆ. ಯುದ್ಧ ತೀವ್ರವಾಯಿತು. ಅವರು ಎಸೆದ ಬಾಣಗಳನ್ನೆಲ್ಲ ಪುಡಿಗಟ್ಟಿದ್ರು. ಕೊನೆಗೆ ಅವನ ಕೈಯಲ್ಲಿದ್ದ ಧನುಸ್ಸನ್ನೇ ಮುರಿದು ಹಾಕಿದ್ರು.
ರಥವನ್ನು ಕೂಡ ಪಕ್ಕಕ್ಕೆ ಅನ್ವಯುಹು ಭರತ ಶ್ರೇಷ್ಠ ಸಪ್ತ ಶ್ವೇತರಥಂ ಪ್ರತಿ 7 ಜನ ಸೇರಿಕೊಂಡು ಶ್ವೇತರಥನ ಮುಂದೆ ಶ್ವೇತರಥನನ್ನ ಆವರಿಸಿಕೊಂಡ್ರು. ಎಲ್ಲರೂ ಕೂಡ ಸಿಟ್ಟಿನಿಂದ ಅಪ್ರಾಪ್ತಾಹ, ಆದ್ರೆ ಅವನು ಬಾಣಕ್ಕೆ ಸಿಗಲೇ ಇಲ್ಲ, ಬಾಣದ ದಾಳಿಗೆ ಅವನು ಕೈಗೆ ಸಿಗಲೇ ಇಲ್ಲ. ಪ್ರಾಹಿಣೋದ್ಭರತ ಶ್ರೇಷ್ಠ ಶ್ವೇತೋ ರುಗ್ಮರಥಂ ಪ್ರತಿ, ರುಗ್ಮರಥನ ಮೇಲೆ ಏಕಾಕಿಯಾಗಿ ಒಮ್ಮೆಲೆ ದಾಳಿ ಮಾಡಿದ ಮೇಲೆ ತಸ್ಯ ದೇಹೇ ನಿಪತಿತೋ ಬಾಣೋ ವಜ್ರಾತಿಗೋ ಮಹಾನ್, ರುಗ್ಮರಥನ ಮೇಲೆ ಬಾಣವನ್ನ ಪ್ರಯೋಗ ಮಾಡಿದ. ತಥೋ ರುಗ್ಮರಥೋ ರಾಜನ್ ಸಾಯಕೇನ ದೃಢಾಹತಃ, ಪೆಟ್ಟು ತಿಂದ ರುಗ್ಮರಥ, ಶ್ವೇತನ ಕೈಯಲ್ಲಿ ಚೆನ್ನಾಗಿ ಪೆಟ್ಟು ತಿಂದ. ನಿಶಸಾದ ರಥೋಪಸ್ಥೆ, ರಥದ ಬುಡದಲ್ಲೇ ಕೂಸಿದು ಕೂತ, ಹೇಳ್ಲಿಕ್ಕೆ ಆಗ್ಲಿಲ್ಲ ಅವನಿಗೆ. ಕಶ್ಮಲಂ ಚ ವಿಷನ್ ಮಹತ್, ಹೃದಯದಲ್ಲಿ ಭಯದ ನೆರಳು ತುಂಬಾ ಗಾಢವಾಗಿ ಕಾಡಿತು, ಅವನಿಗೆ ಹೇಳ್ಲಿಕ್ಕೆ ಆಗ್ಲಿಲ್ಲ. ತಂ ವಿಸಂಜ್ಞ, ಪ್ರಜ್ಞೆ ತಪ್ಪಿ ಹೋಯ್ತು. ವಿಮನಸಂ, ಹೆದರಿಕೆಯಿಂದ ಆಗಲೇ ಅವನು ಅರ್ಧ ದೇಹವನ್ನು ಮನಸ್ಸನ್ನು ಕಳ್ಕೊಂಡ್ಬಿಟ್ಟಿದ್ದ. ತ್ವರಮಾಣಸ್ತು ಸಾರಥಿ, ಕೂಡ್ಲೆ ಅವನ ಸಾರಥಿ ಅಪೋವಾಹ, ಅವನನ್ನು ತೆಗೆದು ರಥದಲ್ಲಿ ಕೂಡಿಸ್ಕೊಂಡು ನಸಂಭ್ರಾಂತ, ಆದ್ರೆ ಸಾರಥಿ ಚೂರು ಟೆನ್ಷನ್ ಆಗಿರ್ಲಿಲ್ಲ. ಹೇಗಾದ್ರೂ ಯಜಮಾನನ ರಕ್ಷಿಸ್ಬೇಕು ಅಂತ ಕೂಡಲೇ ಅವನನ್ನು ಎತ್ತಿ ರಥದ ಮೇಲೆ ಹಾಕೊಂಡು ರಥ ಒಟ್ಟಿಸ್ಕೊಂಡು ಶಿಬಿರದ ಕಡೆಗೆ ಓಡ್ದ. ಇದು ಸಾರಥಿಯ ಒಂದು ಕೆಲಸವೂ ಹೌದು. ಸಾರಥಿ ತಕ್ಷಣವೇ ಯಾರಿಗೆ ಏನಾದ್ರೂ ತೊಂದರೆ ಆಯ್ತು ಅಂದ್ರೆ ಚಿಕಿತ್ಸೆಗೆ ಕರ್ಕೊಂಡು ಹೋಗುದು. ಸರ್ವಲೋಕಸ್ಯ ಪಶ್ಯತ, ಎಲ್ರು ನೋಡ್ತಾ ಇರ್ಬೇಕಾದ್ರೂ ನಿಶು ಧೈರ್ಯವಾಗಿ ಸಾರಥಿ ಅವನನ್ನು ಹಾಕೊಂಡು ಹೊರಟೋದ. ತಥೋನ್ಯಾನ್ ಷಟ್ ಸಮಾದಾಯ ಶ್ವೇತೋ ಹೇಮ ವಿಭೂಷಿತಾನ್, ಇನ್ನು 7 ಜನರಲ್ಲಿ ಒಬ್ಬ ಹೋದ ರುಗ್ಮರಥ, ಇನ್ನು 6 ಜನ ಉಳಿದಿದ್ರು. ಅವ್ರೆಲ್ಲರನ್ನು ಸೇರಿಸ್ಕೊಂಡು ಹೇಮ ವಿಭೂಷಿತಾನ್ ಬಾಣಾನ್, ಬಂಗಾರವೇ ಗರಿಗರಿಯಾಗಿತ್ತಂತ, ಅದರಲ್ಲಿ ಬಾಣದಲ್ಲಿ ಬಂಗಾರವೇ ಇತ್ತು, ತಗಡು ಅದನ್ನೇ ಬಳಸ್ತಾ ಇದ್ರು. ಅಯ್ಯೋ ಬಂಗಾರದ್ ಬಿಡ್ಲಾ, ನಮ್ಗೆ ಇದು ಕಲ್ಪನೆ ಮಾಡಿದ್ರೆ ವಿಚಿತ್ರ ಅನ್ಸುತ್ತೆ. ಹೇಮ ವಿಭೂಷಿತಾನ್, ಬಂಗಾರದ್ದೇ ಬಾಣವನ್ನ ಪ್ರಯೋಗ ಮಾಡಿದನು, ಒಂದಲ್ಲ ಎರಡಲ್ಲ, ಲೆಕ್ಕ ಇಲ್ಲದಷ್ಟು. ಯಾರ ಮೇಲೆ? ತೇಷಾಂ ಷಣ್ಣಾಂ ಮಹಾಬಾಹು ಧ್ವಜ ಶೀರ್ಷಾಣ್ಯಪಾತಯತ್, ಅಷ್ಟೂ ಜನರ ಧ್ವಜಗಳನ್ನು ಪುಡಿಗಟ್ಟಿದ. ಹಯಾಂಶ ತೇಷಾನ್ ನಿರ್ಭಿದ್ಯ, ಅವರ ಕುದುರೆಗಳನ್ನು ಬೀಳಿಸಿದ. ಸಾರಥೀಂಶ ಪರಂತಪ, ಎಲ್ಲರ ಸಾರಥ್ಯ ಮಾಡ್ತಾ ಇದ್ದವರ ತಲೆ ತೆಗೆದ. ಒಬ್ಬ ಮಾತ್ರ ಬದುಕಿದ, ಅವನು ಮೊದಲನೇ ಸಾರಥಿ ಹಾಕೊಂಡು ಹೊರಟೋದ, ಅವನು ಬಚಾವಾದ. ಇವನು ಈ ಉಳಿದ್ರೆ ಇವರನ್ನು ಹಾಗೆ ಉಳಿಸ್ತಾರೆ ಅಂತ ತಲೆ ತೆಗೆದ, ಎಲ್ಲ ಸಾರಥಿಗಳ ತಲೆ ತೆಗೆದ. ಶರೈಹಿ ಚೇತಾನ್ ಸಮಾಕರ್ಷ್ಯ ಪ್ರಾಯಚ್ಛದ್ ಶಲ್ಯ ರಥಂ ಪ್ರತಿ, ಇವರೆಲ್ಲ ನಿಸ್ಸಹಾಯಕರಾಗಿ ರಥವನ್ನೇ ತೊರೆದು ಬಿದ್ದ ಸಂದರ್ಭದಲ್ಲಿ ಶಲ್ಯನನ್ನು ಕುರಿತು ಹೊರಟ. ಆಗ ಈ ಬಿದ್ದವರೆಲ್ಲರೂ ಕೂಡ ಏನಪ್ಪಾ ಇವನನ್ನು ಎದುರಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ತಲೆ ಕೆಡಿಸಿಕೊಂಡಾಗ, ದೃಷ್ಟ್ವಾ ಸೇನಾಪತಿಂ ತೂರ್ಣಂ ಯಾಂತಂ ಶಲ್ಯ ರಥಂ ಪ್ರತಿ, ತಕ್ಷಣವೇ ಈ ಉತ್ತರ ಯಾರು ಶ್ವೇತ ಶಲ್ಯನ ಕಡೆಗೆ ಹೋಗ್ತಾ ಇದ್ದಾಗ ಭೀಷ್ಮ ಅವನನ್ನು ಮುಂದಟ್ಟಿಕೊಂಡು ಬಂದ. ತವ ಪುತ್ರೋ ಮಹಾಬಲಃ ವೃತಸ್ತು ಸರ್ವ ಸೈನ್ಯೇನ ಪ್ರಾಯಾಚ್ಛೇತ ರಥಂ ಪ್ರತಿ, ನಿನ್ನ ಮಕ್ಕಳು ಭೀಷ್ಮನನ್ನ ಕೇಳಿಕೊಂಡ್ರು, ಏನಾದ್ರೂ ಮಾಡಿ ಆ ಶ್ವೇತನನ್ನು ನಿಲ್ಲಿಸಿ, ಅವನು ನಮ್ಮನ್ನ ಒಬ್ಬೊಬ್ಬರನ್ನೇ ಹತ ಮಾಡ್ತಾ ಬರ್ತಾ ಇದ್ದಾನೆ, ಯಾರಿಗೂ ಕೂಡ ಅವನನ್ನು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಭೀಷ್ಮರನ್ನ ಕೇಳಿಕೊಂಡಾಗ, ಅಂದ್ರೆ ಇದು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇರೋದಾಗಿ, ತವ ಪುತ್ರ ನಿನ್ನ ಮಗ ಕೇಳ್ಕೊಂಡ ಭೀಷ್ಮರನ್ನ, ತವ ಪುತ್ರೋ ಮಹಾಬಲಃ ವೃತಃ, ಕೇಳ್ಕೊಂಡ ದಯವಿಟ್ಟೇನಾದ್ರೂ ಮಾಡಿ. ಸರ್ವ ಸೈನ್ಯೇನ, ಎಲ್ಲ ಸೈನ್ಯ ಒಟ್ಟೆ ಕಟ್ಕೊಂಡು ಅವನು ಹಿಂದೆ ಹೋದ್ರು. ಅವನು ಎಲ್ಲ ಇಷ್ಟಿಷ್ಟು ಜನರನ್ನ ಸೇರಿಸಿ ನಾಶ ಮಾಡ್ತಾ ಇದ್ರೆ, ಆಗ ಮೃತ್ರೋ ರಾಸ್ಯಂ ಅನುಪ್ರಾಪ್ತಂ ಮದ್ರರಾಜಂ ಅಮೋಜಯತ್. ಮೃತ್ಯೋ ಹಾಸ್ಯಂ ಅನುಪ್ರಾಪ್ತಂ, ಮೃತ್ಯುವಿನ ಬಾಯಿ ತನಕ ಹೋಗಿದ್ದ ಶಲ್ಯ ಇವನ ಯುದ್ಧಕ್ಕೆ. ಆವಾಗ ಮದ್ರರಾಜನನ್ನು ಅಮೋಚಯತ್, ಬಿಡಿಸಿದ ಭೀಷ್ಮ, ತಕ್ಷಣವೇ ಅವನ ಕೈಯಿಂದ ಬಿಡಿಸಿದ. ತಥೋ ಯುದ್ಧಂ ಸಮಭವತ್ ತುಮುಲಂ ರೋಮಹರ್ಷಣಂ, ಆಗ ಭೀಷ್ಮರ ಮತ್ತು ಶ್ವೇತರ ನಡುವೆ ತೀವ್ರವಾದ ಮೈಯೆಲ್ಲ ನವಿರೇಳಿಸುವ ರೀತಿಯ, ಅಂದ್ರೆ ಈ ಯುದ್ಧದಲ್ಲಿ ಚಾಕಚಕ್ಯತೆ, ಯಾರು ಎಂತ ಬಾಣಗಳನ್ನು ಬಿಟ್ಟಾಗ್ಲೂ ಅದಕ್ಕೆ ಪ್ರತ್ಯುತ್ತರ ಇದೆ ಅನ್ನುವ ರೀತಿಯಲ್ಲಿ ನಡೆಯುವುದೇನಿದೆ ಅದು ಸ್ವಾರಸ್ಯ. ನಮ್ಗೆ ಓದುವರಿಗೆ ಬೋರ್ ಅನ್ಸುತ್ತೆ, ಆದ್ರೆ ಮಾಡೋರಿಗೆ ಅಲ್ಲಿ ಇನ್ನೂ ಹೊಸ್ತಿ ಏನ್ ಮಾಡ್ಬೇಕು ಅಂತ ಅವ್ರವ್ರು ಯೋಚನೆ ಮಾಡ್ತಾ ಹೊಡಿತಾ ಇದ್ದಾರೆ. ಇದು ತೋರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯುದ್ಧ ಕ್ರಮವಾಗಿ ಆ ಯುದ್ಧದ ಇಲ್ಲಿ ಹೇಳಿದ ಕಲ್ಪನೆಯನ್ನೇ ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಆಯುಧಗಳನ್ನೆಲ್ಲ ಸರಿಯಾಗಿ ನಾವು ಚಿತ್ರೀಕರಿಸಿಕೊಂಡು ಅದಕ್ಕೆ ಸರಿಯಾಗಿ ನಡೆಸಿದ್ರೆ ಸುರ್ಸುರು ಬತ್ತಿಗಳನ್ನ ಬಿಟ್ಟು ಯುದ್ಧ ಮಾಡಬೇಕಾದ ಪ್ರಸಂಗ ಇಲ್ಲ. ಆದ್ರೆ ಆಗ ದೊಡ್ಡ ಕೆಲಸ ಅದು.
ಆ ಕಾಲದಲ್ಲಿ ಚೋಪ್ರಾ ಆಗ್ಲಿ ಅಥವಾ ಸಾಗರ್ ಆಗ್ಲಿ ಮಾಡಿದ ಕೆಲಸ ಸಾಮಾನ್ಯ ಅಲ್ಲ. ಅದೆಲ್ಲ ತುಂಬಾ ದೊಡ್ಡ ಕೆಲಸ. ಆದ್ರೆ ಅಲ್ಲಿ ಅಷ್ಟಕ್ಕೆ ನಿಂತು ಬಿಡ್ತಾರಲ್ಲ, ಅದು ಒಂದು ಯೋಚನೆ. ಮುಂದೆ ಹೋಗ್ಬೇಕಲ್ಲ, ಅವ್ರು ಎಷ್ಟು ತೋರಿಸ್ಲಿಕ್ಕಾಗಿತ್ತು ಅಷ್ಟು ತೋರಿಸಿದ್ರು. ಆದ್ರೆ ಗ್ರಂಥದಲ್ಲಿ ಏನಿದೆ ಅಂತ ನೋಡ್ಬೇಕಲ್ಲ. ನಾವು ಮಹಾಭಾರತ ಗೊತ್ತಿದೆ ಅಂತ ಅಷ್ಟೇ ನೋಡಿ ಹೇಳಿದ್ರೆ ಗ್ರಂಥ ಓದಿದಾಗ ಆಗತ್ತಾ? ಅದರ ಮೂಲ ಸ್ವರೂಪಕ್ಕೆ ನಾವು ಹೋಗ್ಲೇಬೇಕು. ತಾವಕಾನಾಂ ಪರೇಶಾಂಚ ವ್ಯತಿಶಕ್ತ ರಥ ದ್ವಿಪಂ. ನಿನ್ನ ಕಡೆಯವರನ್ನು ಎಲ್ಲರನ್ನು ಒಂದು ಸರ್ತಿ ಮಾತ್ರ ಅವನು ಜೀವ ಬಾಯಿಗೆ ಬರುವ ಹಾಗೆ ಮಾಡಿದ ಶ್ವೇತ. ಸೌಭದ್ರೇ ಭೀಮಸೇನೇ ಚ ಸಾತ್ಯಕೌ ಚ ಮಹಾರಥೆ ಕೈಕೇಯೇ ಚ ವಿರಾಟೇ ಚ ದೃಷ್ಟದ್ಯುಮ್ನೇ ಚ ಪಾರ್ಶ್ವತೆ ಏತೇಷು ನರಸಿಂಹೇಷು ಚೋದಯತ್ಸೇಷು ಚೈವ ಹಿ ವವರ್ಷ ವರ್ಷಾಣಿ ಕುರು ವೃದ್ಧ ಪಿತಾಮಹಃ. ಕೇಕಯ ದೇಶದ ರಾಜ ವಿರಾಟ, ದೃಷ್ಟದ್ಯುಮ್ನ, ಸಾತ್ಯಕಿ, ಭೀಮಸೇನ, ಅಭಿಮನ್ಯು ಮತ್ತು ದ್ರುಪದ ಇವರೆಲ್ಲ ಎದುರುಗಡೆ ಇರ್ಬೇಕಾದ್ರೇನೆ ಇಷ್ಟೂ ಜನರನ್ನು ಒಟ್ಟುಗೂಡಿ ಕುರುವೃದ್ಧನಾದ ಪಿತಾಮಹನಾದ ಭೀಷ್ಮ ಒಬ್ಬನೇ ಯುದ್ಧವನ್ನ ಮಾಡಿದ ಅನ್ನುವಲ್ಲಿಗೆ 47ನೆಯ ಅಧ್ಯಾಯ ಮುಕ್ತಾಯ ಆಯಿತು. 48ನೆಯ ದಿವಸದ ಯುದ್ಧದಲ್ಲಿ ಶ್ವೇತನ ಯುದ್ಧ ಮತ್ತೆ ಮುಂದುವರಿಯಿತು. ಇದು ಒಂದೇ ದಿವಸನೇ ಇನ್ನು ಮುಗಿದಿಲ್ಲ, ಒಂದೇ ದಿವಸದ್ದೇ ಯುದ್ಧ ಇದು. ರಾಜನ್ ಶತಸಹಸ್ರಾಣಿ. ಧೃತರಾಷ್ಟ್ರ ಕೇಳ್ತಾನೆ, ಈ ಶ್ವೇತ ಇಷ್ಟು ಯುದ್ಧ ಮಾಡ್ತಾ ಇದ್ದಾನೆ ಶಲ್ಯನ ಜೊತೆಗೆ ಅಥವಾ ನಮ್ಮವರ ಜೊತೆಗೆ ಅಂತಂದ್ರೆ, ಭೀಷ್ಮ ಏನ್ ಮಾಡ್ದ? ಸುಮ್ನೆ ಶಲ್ಯನನ್ನು ಒಂದ್ಸರ್ತಿ ಬಿಡಿಸಿದ ಅಂತ ಹೇಳಿದಿ, ನಿಜವಾಗಿ ಭೀಷ್ಮಾಚಾರ್ಯ ಏನ್ ಮಾಡಿದ್ರು ಅದನ್ನ ಹೇಳು. ಶ್ವೇತಂ ಸೇನಾಪತಿಂ ಶೂರಂ ಪುರಸ್ಕೃತ್ಯ ಮಹಾರಥಾ. ಶ್ವೇತನನ್ನು ಮುಂದಿಟ್ಟುಕೊಂಡು ಉಳಿದ ಅನೇಕ ಕ್ಷತ್ರಿಯ ವೀರರು ಇನ್ನಷ್ಟು ಹೆಚ್ಚಿನ ಧೈರ್ಯವನ್ನ ಉತ್ಸಾಹವನ್ನ ತೆಗೆದುಕೊಂಡು ನಿನ್ನ ಸೈನ್ಯದ ಮೇಲೆ ತವ ಪುತ್ರಸ್ಯ, ನಿನ್ನ ಪುತ್ರನ ಸೇನೆಯ ಮೇಲೆ ಚೆನ್ನಾಗಿ ತಮ್ಮ ಆಕ್ರಮಣವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಶಿಖಂಡಿನಂ ಪುರಸ್ಕೃತ್ಯ ತಾತ್ವಮೈಚ್ಛನ್ ಮಹಾರಥಾ. ಅದರ ಜೊತೆಗೆ ಈ ಭೀಷ್ಮಾಚಾರ್ಯರ ಯುದ್ಧದಿಂದ ಸ್ವಲ್ಪ ಅಂತರವನ್ನ ಕಾಪಾಡಿಕೊಳ್ಳಿಕ್ಕೋಸ್ಕರ ಬೇಕು ಅಂತ ಶಿಖಂಡಿಯನ್ನು ಮುಂದೆ ಇಟ್ಟರು. ಶಿಖಂಡಿಯ ಜೊತೆಗೆ ಯುದ್ಧ ಆಗುವಾಗ ಅವರು ಸ್ವಲ್ಪ ತಡೆದು ಯುದ್ಧ ಮಾಡ್ತಾರೆ. ಅಷ್ಟನ್ನ ಉಪಯೋಗಿಸಿಕೊಂಡು ಶಿಖಂಡಿನಂ ಪುರಸ್ಕೃತ್ಯ ತಾತುಂ ಐಚ್ಛತ್, ರಕ್ಷಿಸಿಕೊಳ್ಳಿಕ್ ಪ್ರಯತ್ನ ಪಟ್ರು. ಅಭ್ಯವರ್ತಂತ ಭೀಷ್ಮಸ್ಯ ರಥಂ ಹೇಮ ಪರಿಷ್ಕೃತಂ ರಥಂ. ಇಡೀ ರಥವೇ ಬಂಗಾರದ್ದ ಒಂದು ಭೀಷ್ಮನದ್ದು. ಮತ್ತದು ಮಧ್ಯದಲ್ಲಿ ಬಿದೋಗುತ್ತಲ್ಲ, ಅದಲ್ಲೇ ಇನ್ನೊಂದು ರಥ ಬರುತ್ತೆ ಬಂಗಾರದ್ದು. ಅದೇ ಬಂಗಾರ ಅಂದ್ರೆ ಲೆಕ್ಕಕ್ಕೆ ಇಲ್ಲ. ನಮ್ಗೆ ಈಗ ತಲೆ ಬಿಸಿ, ಅದು ಎಲ್ಲಿ ಹೂತಿಟ್ಟಿದ್ದಾರೆ ಅಂತ ಹೋಗಿ ಹುಡುಕಿದ್ರೆ ತೊಂದ್ರೆ ಚೆನ್ನಾಗಿರ್ತಿತ್ತು ನಮಗೆ ಅಲ್ವಾ. ಆದ್ರೆ ಆ ರಥಗಳ ಬಳಕೆಯನ್ನು ಮಾಡುವಾಗ ಒಂದು ಪುಡಿ ಆಯ್ತು ಅಂದ್ರೆ ಅಲ್ಲೇ ಚಕ್ರ ಪುಡಿಯಾಗಿ ಎಲ್ಲ. ಅಯ್ಯೋ, ಅದೇ ಕಷ್ಟ ಹೇಳಿದ್ದಲ್ಲಿ. ಯುದ್ಧ ಆದ್ಮೇಲೆ ರಾತ್ರಿ ಎಲ್ಲ ದರೋಡೆಕೋರರು ಕಳ್ಳಕಾಕರು ಎಲ್ಲ ಬಂದು ಅದನ್ನ ಎತ್ಕೊಂಡು ಹೋಗ್ತಾ ಇದ್ರು. ಅವ್ರಿಗೆ ಯುದ್ಧ ಆದ್ರೆ ಕಾಯುವುದೇನು ಅಂದ್ರೆ ಬಿದ್ದವ್ರ ಅಲ್ಲಲ್ಲಿ ಕುತ್ತಿಗೆಯಲ್ಲಿ ಏನ್ ಸಿಕ್ಕೊಂಡಿರುತ್ತೆ ಅಂತ. ಯಾರದಾದ್ರು ಬಂಗಾರದಲ್ಲಿದ್ರೆ ಅದನ್ನ ಕಿತ್ಕೊಂಡು ಹೋಗ್ತಿದ್ರು. ಮಹಾಭಾರತದ್ದೇ. ಮುಂದೆ ದುರ್ಯೋಧನ ಬಿದ್ದಿದ್ದಾಗ ಅವನ ಮೈಯ ಹತ್ರ ಎಲ್ಲ ನರಿ ಹದ್ದುಗಳೆಲ್ಲ ಕಿತ್ತಾಡ್ಕೊಂಡು ತಿಂತಾ ಇದ್ವು ಅಂತೆ. ಇನ್ನು ಉಳಿದವರೆಲ್ಲ ಏನಾದ್ರು ಕೈಗೆ ಹಾಕಿದ್ ಕಡಗ ಗಿಡಗೆಲ್ಲ ಬಿಚ್ಕೊಂಡು ಓಡ್ತಾ ಇದ್ರು ಅಂತ. ಎಲ್ಲಾ ಕಾಲದಲ್ಲಿ ಇದ್ದೇ ಇರುತ್ತೆ. ಯುದ್ಧ ಅಂದ್ಮೇಲೆ ಅದರದ್ದು ಉಳಿದ ಅವಶೇಷಗಳ ನಡುವೆ ಗೋಣಿ ಆಯ್ಕೊಳ್ಳೋರು ಇದ್ದೇ ಇರ್ತಾರೆ, ಬಂದೇ ಬರ್ತಾರೆ. ಅವ್ರದ್ದು ಕೆಲಸವೇ ಅದು, ಆಗ್ಲೇ ಬರುದು. ಅವ್ರು ಬದುಕಿದ್ರೆ ಯಾರನ್ನು ಬದುಕಲ್ಲ, ಅವ್ರಿಗೆ ತಮ್ಮ ಬ್ಯಾಗಿಗೆ ಏನ್ ಸಿಗುತ್ತೆ ಅಂತ ನೋಡ್ತಿರ್ತಾರೆ. ತಾವಕಾನಾಂ ಪರೇಶಾಂಚ ಯಥಾ ಯುದ್ಧಂ ಅವರ್ತತ ತತ್ರಾಕರೋತು ರಥೋಪಸ್ಥಾನ್ ಶೂನ್ಯಾನ್ ಶಾಂತನವೋ ಬಹೂನ್. ಆದ್ರೆ ಭೀಷ್ಮಾಚಾರ್ಯರು ಫೀಲ್ಡ್ಗೆ ಇಳಿದ ಮೇಲೆ ಎಲ್ಲ ಕಡೆಯವರು ಎಲ್ಲರೂ ಕೂಡ ಶೂನ್ಯಾನ್ ಖಾಲಿ ಮಾಡಿಬಿಟ್ಟ ಸೇನೆಯ ಒಂದು ಆವರಣವನ್ನ. ಶ್ವೇತನ ದರ್ಬಾರಿಗೆ ಹೇಗೆ ಎಲ್ಲ ಒಂದು ಮೂಲೆ ಗುಂಪಾಗ್ಬಿಟ್ಟಿದ್ರೆ ಎಲ್ಲ ಹಿಂದೆ ಕಟ್ಟಿ ಅಟ್ಟಿ 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 ಒಂದ್ ಕಡೆಗೆ ತಂದು ಹಾಕಿದ್ದ. ಈ ಕಬಡ್ಡಿಯಲ್ಲಿ ಆಡುವಾಗ ಎಲ್ಲ ಹೀಗೆ ಕವರ್ ಮಾಡ್ಕೊಂಡು ದಡೂತಿ ಅವರು ಬಂದ್ರೆ ಎಲ್ಲ ಮೂಲೆಗೆ ಬಿದ್ದ್ಬಿಡ್ತಾರೆ, ಈ ಕಡೆ ತಪ್ಪಿಸ್ಕೊಂಡು ಬರ್ಲಿಕ್ಕೆ ಬಿಡಲ್ಲ. ಹಾಗೆ ಇವನು ಒಂದೇ ಸರ್ತಿಗೆ ಬಂದಾಗ ಎಲ್ಲರನ್ನು ಚದುರಿಸಿ ಮತ್ತೆ ಪಾಂಡವರ ಸೇನೆಯನ್ನೇ ಹಿಂದಕ್ಕೆ ಅಟ್ಟಿದ. ತೇನಾಜೌ ಪ್ರೇಷಿತ ರಾಜನ್ ಶರಾಶತ ಸಹಸ್ರಶಃ ಕ್ಷತ್ರಿಯಾಂತ ಕರಾ ಸಂಖ್ಯೆ ಮಹಾವೇಗ ಮಹಾಬಲಾ. ಯಾವಾಗ ಶಾಂತನವ ಯುದ್ಧದ ವೇದಿಕೆಯನ್ನ ಅಲಂಕರಿಸಿ ಮಧ್ಯದಲ್ಲಿ ಸೇರಿಕೊಂಡು ಆವಾಗ ಉಳಿದ ರಾಜರಿಗೆಲ್ಲ ಇನ್ನಷ್ಟು ಧೈರ್ಯ ಬಂದು ಅವರು ಕೂಡ ತಮ್ಮ ಕೈಯಲ್ಲಿದ್ದ ಬತ್ತಳಿಕೆಗಳೆಲ್ಲ ಧೂಳು ಬಿಡಿಸಿದ್ರು. ಅವರು ಯುದ್ಧದಲ್ಲಿ ಭಾಗವಹಿಸಿದ್ರು. ರಥದ
ಮೇಲೆ ನಿಂತವನಿಗೆ ರಥದಲ್ಲಿದ್ದವನು ಯುದ್ಧಕ್ಕೆ ಸಿಕ್ಕಿದ. ರಥೇಶು ಸಂಸಕ್ತಾ ವ್ಯದೃಶ್ಯಂತ ವಿಷಾಂಪತೆ ಏಕೇ ರಥಂ ಪರ್ಯವಹನ್ ಚತುರಾಸತುರಂಗಮಂ. ನಾಲ್ಕು ಕುದುರೆಗಳಿಂದ ಕೂಡಿದಂತಹ ರಥಗಳನ್ನೆಲ್ಲ ಮುಂದಡ್ಡಿಕೊಂಡು ಹೋಗ್ತಾ ಇರಬೇಕಾದ್ರೆ ಎದುರುಗಡೆ ಶತ್ರುಗಳ ಸೇನೆಯ ಕಾಲಾಳುಗಳೆಲ್ಲ ಅದರ ರಥದ ಅಡಿಗೋ ಆನೆಯ ಅಡಿಗೋ ಬಿದ್ದು ವಿಧ್ವಸ್ತ ಶಿರಸಃ, ತಲೆಯೆಲ್ಲ ಅಪ್ಪಚ್ಚಿಯಾಗಿ ಹೋಗಿದೆ. ಶತಶಃ ಪತಿತಾ ಭೂಮೌ ವೀರಶಯ್ಯಾಸು ಶೇರತೆ, ವೀರಮರಣವನ್ನೈದು ನೆಲದಲ್ಲಿ ಅನಾಥರಾಗಿ ಬಿದ್ದಿದ್ದಾರೆ. ಪರಸ್ಪರೇಣ ಧಾವಂತಹ, ಇನ್ನು ಕೆಲವರು ಅರ್ಧಮರ್ಧ ಜೀವ ಇದ್ದವರು ಒಬ್ಬರಿಗೊಬ್ರು ಘಟ್ಟಿಸಿಕೊಂಡು ಮತ್ತೆ ಮತ್ತೆ ಬೀಳ್ತಾ ಇದ್ದಾರೆ. ಪುನರುತ್ಥಿತಾಹ ಪತಿತಾಹ ಪುನರುತ್ಥಿತಾಹ, ಬೀಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಮತ್ತೆ ಬೀಳ್ತಾರೆ, ಮತ್ತೆ ಹೇಳ್ತಾರೆ. ಉತ್ಥಾಯ ಚ ಪ್ರಧಾವಂತಹ, ಕೆಲವರು ಹೆದರಿ ಓಡ್ತಾ ಇದ್ದಾರೆ. ದ್ವಂದ್ವ ಯುದ್ಧ ಮವಾಪ್ನುವನ್, ಕೆಲವರೆಲ್ಲ ಕೈಯಲ್ಲಿ ಅಂದ್ರೆ ರಥ ಹೋಯ್ತು ಅಂತಂದ್ರೆ ಆಯುಧ ಏನ್ ಸಿಕ್ಕಿತು ಅದರಲ್ಲಿ ಹೋರಾಡಿದ್ರು. ಆಯುಧವು ಕತ್ತರಿಸಿ ಹೋಯ್ತು, ತುಂಡಾಗಿ ಬಿದ್ದು ಹೋಯ್ತು ಅಂತಂದ್ರೆ ಆಗ ಮಲ್ಲ ಯುದ್ಧ, ಕೈ ಮೆಲಾಯಿಸಿದ್ರು. ಪೀಡಿತಾಹ ಪುನರನ್ಯೋನ್ಯಂ ಲುಠಂತೋರಣ ಮೂರ್ಧನಿ, ಹೇಗಾದ್ರೂ ಸರಿ ಶತ್ರು ಸೇನೆಯನ್ನ ಬಗ್ಗು ಬಡಿಬೇಕು ಅಂತ ಪ್ರತಿಯೊಬ್ರು ಕೂಡ ತಮಗೆ ಕೈಗೆ ಸಿಕ್ಕಿದ ಆಯುಧಗಳನ್ನೇ ಬಳಸಿಕೊಂಡು ಶತ್ರುಗಳನ್ನ ಸೆದೆ ಬಡಿಯುವ ಕಾರ್ಯದಲ್ಲಿ ನಿರಂತರ ವ್ಯಸ್ತರಾದರು. ವಿಶ್ರಬ್ಧ ಹತ ವೀರಾಶ್ಚ ಶತಶಃ ಪರಿಪೀಡಿತಾ, ಪೀಡೆಗೆ ಒಳಗಾದ 100 ಜನ ಈ ಯೋಧರು ಕೈಯಲ್ಲಿ, ಕೆಲವರ ಕೈಯಲ್ಲಿ ಬರೀ ಬಾಣ ಇದೆ, ಕೆಲವರ ಕೈಯಲ್ಲಿ ಧನುಸ್ಸಿದೆ, ಏನ್ ಕೈಗೆ ಸಿಕ್ತೋ ಅದೇ ಆಯುಧಗಳಿಂದ ಎದುರಾಳಿಗಳನ್ನ ಬಗ್ಗು ಬಡಿತಾ ಇದ್ದಾರೆ. ತೇನಾಭ್ಯಧಾವಂತ ವಿಸರ್ಜಂತಶ್ಚ ಭಾರತ ಮತ್ತೋ ಗಜ ಪರ್ಯವರ್ತದ್ ಹಯಾಂಶ್ಚ ಹತಸಾದಿನಃ. ಮತ್ತವಾದ ಗಜಗಳು, ವೇಗವಾಗಿ ಓಡುವ ಕುದುರೆಗಳು, ಇವುಗಳನ್ನು ಸೇನೆಯ ಮಧ್ಯದಲ್ಲಿ ಬಿಟ್ಟು ತಮ್ಮವರನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಿರಂತರ ಪ್ರಯತ್ನ ಸಮಂತತಃ ಎಲ್ಲ ದಿಕ್ಕಿನಿಂದಲೂ ಕೂಡ ನಡೆಯತೊಡಗಿದ್ರು. ಸರಥಾಹರತಿನಶ್ಚೈವ, ರಥಿಗಳು ಮತ್ತು ಕುದುರೆಗಳು ಎರಡನ್ನೂ ಸೇರಿಸಿ ಶತ್ರುಗಳು ಯಾರ್ಯಾರು ಎದುರಾಳಿಗಳಾಗಿ ಯುದ್ಧಕ್ಕೆ ಬರ್ತಿದ್ರು ಅವರನ್ನೆಲ್ಲ ಹಿಮ್ಮೆಟ್ಟಿಸ್ತಾ ಹೋದ್ರು. ಅಷ್ಟೊತ್ತಿಗೆ ಯುದ್ಧಮಾನಂ ಶರೈರಾಜನ್ ಸಿಂಜಿನಿ ಧ್ವಜಿನೀರವಾತ್ ಅನ್ಯೋನ್ಯಂ ವೀರ ಸಂಶಬ್ದ ನಾಶ್ರೂಯತ ಭಟೈ ಕೃತಃ. ಯಾರೋ ನಮ್ಮವರಿಗೆ ಏನೋ ಹೇಳ್ಬೇಕಲ್ಲ, ಕೂಗ್ತಾ ಇದ್ದಾರೆ ಕೇಳಿಸ್ತಿಲ್ಲ, ಅವನಲ್ಲಿ ಬರ್ತಾ ಇದ್ದಾನೆ ಹೊಡಿ ಅಂತ ಹೇಳ್ತಾ ಇದ್ದಾನೆ, ಅವನಿಗೆ ಅಂತಾನೆ, ಅನ್ನುವಷ್ಟೊತ್ತಿಗೆ ಇನ್ನೊಬ್ಬ ಯುದ್ಧಕ್ಕೆ ಬರ್ತಿದ್ದ, ಅವನ ಹತ್ರ ಯುದ್ಧ ಮಾಡ್ಬೇಕಾಗ್ತಿತ್ತು. ಒಬ್ರಿಗೊಬ್ರು ಏನ್ ಮಾತಾಡ್ತಾ ಇದ್ದಾರೆ, ವೀರ ಸಂಶಬ್ದ, ಗರ್ಜನೆಯ ಶಬ್ದವು ಕೂಡ ಸಪ್ಪೆಯಾಗಿ ಹೋಯ್ತು. ಆ ಆಯುಧದ ಪೆಟ್ಟಿನ ಶಬ್ದದ ನಡುವೆ ಎಲ್ಲ ಸೋತು ಹೋಯ್ತು. ಶಬ್ದಾಯಮಾನೆ ಸಂಗ್ರಾಮೇ ಪಟಹೇ ಕರ್ಣಧಾರಿಣಿ, ಕಿವಿ ಒಡೆದು ಹೋಗುವ ಹಾಗೆ ಪಟಹಗಳು, ತ್ರಾಸುಗಳೆಲ್ಲ ಜೋರಾಗಿ ಬಡ್ಕೊಳ್ತಾ ಇದ್ವು. ಹಾಗಾಗಿ ಯುದ್ಧದಲ್ಲಿ ಯಾರ ಮಾತು ಯಾರಿಗೂ ಕೇಳಿಸ್ತಿರ್ಲಿಲ್ಲ, ಸುಮ್ಮನೆ ಬಾಯಲಾಡಿಸ್ದಂಗೆ ಇರ್ತಿತ್ತು. ಕೇವಲ ಮೂಕಾಭಿನಯ, ಏನ್ ಬೊಬ್ಬೆ ಹೊಡೆದ್ರು ಕೇಳಿಸ್ತಿರ್ಲಿಲ್ಲ ಅಂತೆ. ನಾಶ್ರೌಷಂ ನಾಮಗೋತ್ರಾಡಿ, ಯುದ್ಧ ಮಾಡುವಾಗ ಆರಂಭದಲ್ಲಿ ಸಿಕ್ಕಿದ್ರೆ ದೊಡ್ಡವರು ಮೊದಲು ಅವರಿಗೊಂದು ನಮಸ್ಕಾರ ಮಾಡ್ಲಿಕ್ಕೆ ಇರ್ತಿತ್ತಂತೆ. ನಮ್ಮ ಹೆಸರು ಹೇಳಿ ಮೊದಲು ಸಿಕ್ಕಿದವರು ದೊಡ್ಡವರು, ಆಮೇಲೆ ನೀವು ಶಸ್ತ್ರ ಹಿಡಿದ್ರಿ ನಾನು ಶಸ್ತ್ರ ಹಿಡಿದಿದ್ದೇನೆ ಅಂತ ಒಪ್ಪಿಗೆ ತಗೊಂಡ್ಮೇಲೆ ಯುದ್ಧ. ಬಂದ ತಕ್ಷಣ ಸೀದಾ ಬಂದು ಆಮೇಲೆ ಬಾರಿಸುದಲ್ಲ ಹಿಂದೆ ಮಲಗಿದವನನ್ನ. ಯಾರು ಹೊಡೆದ್ರು ಅಂತ ಅವನು ಹೇಳೋಷ್ಟೊತ್ತಿಗೆ ಇನ್ನೊಂದು ಏಟು ಬೀಳ್ತಿರ್ತಿತ್ತು. ಹಾಗಿಲ್ಲ, ನಾಮಗೋತ್ರಾಣಿ ಉಚ್ಚಾರ್ಯ, ಇಬ್ಬರು ಪರಸ್ಪರ ನಾಮಗೋತ್ರಗಳನ್ನು ಹೇಳಿಕೊಂಡು ಭೇಟಿ ಆದ್ಮೇಲೆ ಯುದ್ಧ. ಆದ್ರೆ ಕೇಳಿಸ್ತಾನೆ ಇರ್ಲಿಲ್ಲಂತೆ. ಕಿವಿ ಸೀಳುವಂತಹ ಧ್ವನಿಯ ನಡುವೆ, ಯುದ್ಧದ ನಡುವೆ ಅವರ ಪರಸ್ಪರ ಪರಿಚಯದ ಮಾತುಗಳು ಯಾವುದು ನಮಗೆ ಕಿವಿಗೆ ಬೀಳಲೇ ಇಲ್ಲ. ನಾಶ್ರೌಷಂ ನಾಮಗೋತ್ರಾಣಿ ಕೀರ್ತನಂಚ ಪರಸ್ಪರಂ, ಏನ್ ಮಾತಾಡಿಕೊಂಡ್ರು ಕೇಳಿಸ್ತಿಲ್ಲ, ಬಾಯಲಾಡಿಸಿದಾಗ ಮಾತ್ರ ಕಾಣಿಸ್ತಿದೆ. ಭೀಷ್ಮ ಶಾಪಚ್ಯುತೈ ಬಾಣೈಹಿ ಆರ್ತಾನಾಂ ಯುದ್ಧತಾಂ ವೃಧೆ, ಯುದ್ಧ ಮಾಡುವವರ ನಡುವೆ ಭೀಮಸೇನನ ಚಾಪದ ಧನುಸ್ಸಿನ ಠೇಂಕಾರ ಜೋರಾಗಿ ಇವೆಲ್ಲವನ್ನು ಮೀರಿ ಆವರಿಸಿಕೊಂಡಿತು ಆ ಪರಿಸರವನ್ನ. ತಸ್ಮಿನ್ನತ್ಯಾಕುಲೇ ಯುದ್ಧೇ ದಾರುಣೇರೋ ಮಹರ್ಷಣೆ ಪಿತಾ ಪುತ್ರಂಚ ಸಮರೇ ನಾಭಿಜಾನಾತಿ ಕಚ್ಚನ. ಚಕ್ರೇ ಭಗ್ನೆ ಯುಗೆ ಚಿನ್ನೆ ಏಕಧುರ್ಯೇ ಹಯೇ ಹತಃ. ಆಕ್ಷಿಪ್ತ ಸಂದನಾದ್ವೀರ ಸಸಾರಥಿ ಅಜಿಹ್ಮಗೈ. ಜಿಹ್ಮ ಅಂದ್ರೆ ಮೋಸ, ಅಜಿಹ್ಮಗ ಅಂದ್ರೆ ಮೋಸ ಇಲ್ಲದೆ ಇರುವ ರೀತಿಯ ಯುದ್ಧ. ಇಲ್ಲೆಲ್ಲೂ ಕೂಡ ಯಾರು ಹಿಂದಿನಿಂದ ಒಂದು ಸುಮ್ನೆ ಹೊಡೆಯುವುದು ಅಂತ ಇಲ್ವೇ ಇಲ್ಲ. ಇವರು ಯುದ್ಧ ಮಾಡಿ ತಾನೆ ಈಗ ಏನ್ ಘಟನೆ ಮುಂದಿದ್ದ ನಡೀಲಿಕ್ಕೆ ಕಾರಣ ಆದದ್ದು, ಇವ್ರು ಎಕ್ಸ್ಪ್ಲನೇಷನ್ ಕೊಡ್ಬೇಕು, ಏನಾಯ್ತು ಹೇಗಾಯ್ತು ಅಂತ ಭೀಷ್ಮಾಚಾರ್ಯರು ಎಲ್ಲ ಹೇಳ್ತಾ ಇದ್ದಾರೆ. ಹೇಳಿದಾಗ ತೇನ ಸ್ಮ ಸದೃಶ್ಯಂತೆ ಧಾವಮಾನ ಸಮಂತತಃ
ಗಜೋಹತ ಶಿರಶ್ಚಿನ್ನಂ ಮರ್ಮ ಭಿನ್ನಂ ಹಯೋ ಹತಃ. ಶಿರಶ್ಚಿನ್ನಂ ಗಜಃ ಹತಃ, ಆನೆಗಳೇ ಸೀಳಿ ಹೋದವು ಕೆಲವು ಬಾಣದ ಪೆಟ್ಟಿಗೆ. ಆನೆಗಳೇ ಅಹತಃ ಕೋಪಿ ನೈವಾಸೀತ್, ಯಾರು ಪೆಟ್ಟು ಬೀಳದೆ ಒಂದು ಏಟು ಬೀಳಲಿಲ್ಲ, ನಾನೇನು ಗಾಯ ಮಾಡ್ಕೊಳ್ಳಿಲ್ಲ ಅಂತ ಬಂದವರು ಇಲ್ವೇ ಇಲ್ಲ ಅಂತ. ಎಲ್ರಿಗೂ ಒಂದಲ್ಲ ಒಂದು ಚೆನ್ನಾಗಿ ಏಟು ಬಿದ್ದಿದೆ, ಮೈ ಕೈಯೆಲ್ಲ ಕೆಲವ್ರದ್ದು ಒಳಗಿಂದ ಮುರಿದಿದೆ, ಕೆಲವರದ್ದು ಹೊರಗಿಂದನೇ ಗಾಯ ಆಗಿ ರಕ್ತರ ಸೋರುವಂತಾಗಿದೆ. ಒಬ್ರು ಅಂದ್ರೆ ಅಷ್ಟು ತೀವ್ರವಾಗಿ ಪ್ರತಿಯೊಬ್ಬರಿಗೂ ಕೆಚ್ಚು, ನಾವೇ ಗೆಲ್ಬೇಕು ಅನ್ನೋ ಹಠ. ಈ ಹಠಕ್ಕೆ ಶ್ವೇತಃ ಕೃಷ್ಣ ಹುರುಣಾಂ ಅಕರೋತು ಕ್ಷಯಂ ತಸ್ಮಿನ್ ಮಹಾಹವೇ. ಒಂದರ್ಥದಲ್ಲಿ ಈ ಶ್ವೇತ ದೊಡ್ಡ ರೀತಿಯ ದಾಳಿಯನ್ನ ನಡೆಸಿ ಕೌರವರ ಪಕ್ಷದ ಸೇನೆಯ ಸೋಲಿಗೆ ಕಾರಣನಾದ. ರಾಜಪುತ್ರಾನ್ ರಥೋದಾರಾನ್ ಅವಧೀಚ್ಛತ ಸಂಘಶಃ ಚಿಚ್ಛೇದರತಿನಾಂ ಬಾಣೈಃ ಶಿರಾಂಸಿ ಸರು ಭರತರ್ಷಭ. ಉದಾರ ಅಂದ್ರೆ ದೋಷ ಇಲ್ಲದೆ ಇರುವುದು. ಉದಾರವಾದ ದೋಷ ಇಲ್ಲದ ರಥಗಳನ್ನ ಹತ್ತಿಕೊಂಡು ಅಲ್ಲಿ ಬಾಣಗಳನ್ನು ಹೊತ್ತುಕೊಂಡು ಅವಧೀತ್ ಶತ್ರುಗಳನ್ನೆಲ್ಲ ನಾಶ ಮಾಡ್ತಾ ಹೋದ್ರು. ರಥಿನಾಂ ಅನೇಕ ಉಳಿದ ರಥಿಗಳನ್ನೆಲ್ಲ ಬಾಣಗಳಿಂದಲೇನೆ ಮಲಗಿಸಿ ಬಿಟ್ರು. ಸಾಂಗದ ಚಾಹವಶ್ಚೈವ ಧನುಂಶಿ ಚ ಸಮಂತತಃ ರಥೇನ ರಥ ಚಕ್ರಾಣಿ ತೂಣೀರ ಅಂದ್ರೆ ಬೆನ್ನಿನ ಹಿಂದೆ ಇರುವ ಬತ್ತಳಿಗೆ, ತೂಣೀರಾಣಿ ಯುಗಾನಿ ಚ, ಯುಗಾನಿ ಅಂದ್ರೆ ಜೋಡಿ, ಇಲ್ಲಿಂದ ತೆಗಿತಾ ಇದ್ರು ಇಲ್ಲಿಂದನೂ ತೆಗಿತಾ ಇದ್ರು, ಯಾವುದಕ್ಕೂ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು ಖಾಲಿ ಆಯ್ತು ಅಂದ್ರೆ ಇಲ್ಲಿ, ಇದು ಖಾಲಿ ಆಯ್ತು ಅಂದ್ರೆ ಇಲ್ಲಿ. ಹಾಗೆ ಹಯೌಘಾಹ ಕುದುರೆಗಳ ರಾಶಿ ಒಂದು ಕಡೆ, ರಥಗಳೆಲ್ಲ ಮತ್ತೆ ರೆಡಿ ಆಗಿರುವುದೆಲ್ಲ ಒಂದಾದ್ಮೇಲೆ ರೆಡಿ ಇರುತ್ತೆ ಬಾಗಿಲಿನ ಹತ್ರ. ಅಲ್ಲಿ ಬಿತ್ತು ಅಂತ ಗೊತ್ತಾದ ತಕ್ಷಣ ಈ ರಥ ಹೋಯ್ತು ಅಲ್ಲಿಗೆ. ಸೇನೆಯ ಒಳಗೇನೆ ಅಲ್ಲಲ್ಲ ತುಕಡಿಗಳಲ್ಲಿ ಒಂದೊಂದು ಜಾಗದಲ್ಲಿ ಒಂದೊಂದಿಷ್ಟು ಏನಂತಾರೆ ರೆಸ್ಕ್ಯೂ ಟೀಮ್ ತಕ್ಷಣವೇ ಏನೇ ಆದ್ರೂ ಅಂತ ನೋಡ್ಕೊಳ್ಲಿಕ್ಕೆ ಇರ್ತಿದ್ರು. ಅವ್ರಿಗೆ ಯಾರು ಬಾಣ ಹೊಡಿತಿರ್ಲಿಲ್ಲ, ನಮ್ಗೆ ಇವ್ರು ಯಾರು ಸಂಬಂಧರು, ಅವ್ರಿಗೆ ಸಂಬಂಧಪಟ್ಟರು ಇಲ್ಲ. ಯುದ್ಧದಲ್ಲಿ ತನ್ನ ಎದುರಾಳಿಗಳ ಜೊತೆಗೆ ಹೇಳಿ ಯಾರ ಹತ್ರ ಯುದ್ಧ ಮಾಡಿದೆವು ಅದು ಮಾತ್ರ ಯುದ್ಧ, ಅಷ್ಟಕ್ಕೇನೆ ಯುದ್ಧ ತೀರ್ಮಾನದ ವಿಜಯದ ಸಂಕೇತಗಳು ಸಿಕ್ಕಿ ಬಿಡ್ತಾ ಇದ್ವು. ಮೂವತ್ತಾಯ್ತಲ್ಲ, ಒಂದು ನಿಮಿಷ. ಯುದ್ಧೇ ಸ್ಥಿತಾ ಪಶ್ಯಾಮ ಸರ್ವಶಃ ವಯಂ ಶ್ವೇತ ಭಯಾದ್ಭೀತಾ ವಿಹಾಯ ರಸತತ್ತಮಂ. 100 ಆನೆಗಳನ್ನು ಒಟ್ಟಿಗೆ ಕಳಿಸಿದ್ರಂತೆ ಶ್ವೇತನನ್ನು ಎದುರಿಸ್ಲಿಕ್ಕಾಗ್ಲಿಲ್ಲ ಅಂತ. ಭಗದತ್ತ ಅದು ಒಂದು ಆನೆ, ಅವನ ಆನೆ ಸುಪ್ರತೀಕ ಅಂತ, ಅದು ಒಂದು ಬೇರೆ. ಇಲ್ಲಿ ಅವನು ಶ್ವೇತ ಕುರುಣಾಂ ಅಕರೋತು ಕ್ಷಯಂ ತಸ್ಮಿನ್ ಮಹಾಹವೇ. ಆ ಯುದ್ಧದಲ್ಲಿ ಕೌರವರ ಸೇನೆಯನ್ನೆಲ್ಲ ನಾಶ ಮಾಡಿಬಿಟ್ಟ. ಅಹತಃ ಕೋಪಿ ನೈವಾಸೀತ್, ಅವನಿಂದ ಪೆಟ್ಟು ತಿನ್ನದವರೇ ಇರ್ಲಿಲ್ಲ ಆ ಸುತ್ತದಲ್ಲಿ. ಅವನ ಎದುರುಗಡೆ ಬಂದವರೆಲ್ಲ ಪೆಟ್ಟು ತಿಂದೇ ಹೋದ್ರು, ಯಾರು ಅವನನ್ನು ಎದುರಿಸಿ ನಿಲ್ಲಿಕ್ಕಾಗ್ಲಿಲ್ಲ. ಸಾಂಗದಾಹ ಬಾಹವಶ್ಚೈವ ಧನುಂಶಿಚ ಸಮಂತತಃ ರಥೇಶಾಹ ರಥಚಕ್ರಾಣಿ ತೂಣೀರಾಣಿ ಯುಗಾನಿ ಚ ಛತ್ರಾಣಿ ಚ ಮಹಾರಹಾಣಿ ಪಾತಕಾಶ್ಚ ವಿಷಾಂಪತೆ ಹಯೋಗಾಹ ರಥೌಗಾಶ್ಚ ನರೌಘಾಶ್ಚೈವ ಭಾರತ ವಾರಣಾ ಶತಶಶ್ಚೈವ ಹತಾ ಶ್ವೇತೇನ ಭಾರತ. ಶ್ವೇತೇನ ಏತಾದೃಶಾಹ ಹತಾಹ. ಇಷ್ಟೂ 100 ಆನೆಗಳು, 100 ಕುದುರೆಗಳು, ರಥಗಳು, ಕಾಲಾಳುಗಳು, ಛತ್ರಗಳು, ದೊಡ್ಡ ದೊಡ್ಡ ಅಪರೂಪದ ಯುದ್ಧದ ಅನೇಕ ಆಯುಧಗಳು ಎಲ್ಲವೂ ಕೂಡ ಇವನ ಮುಂದೆ ನಷ್ಟವಾಗಿ ಹೋದು. ಯಾರೂ ಅವನನ್ನು ಎದುರಿಸ್ಲಿಕ್ಕಾಗ್ಲಿಲ್ಲ. ಉಪಯಾತ ಸುತಾ ಪಶ್ಚಾತ್ ವಿಭುಂ ಪಶ್ಯಾಂ ಧೃಷ್ಣವಃ. ಉಪಯಾತಾಹ ಅಂದ್ರೆ ನುಗ್ಗಿದ್ರು. ಉಪಯಾತಾಹ ತಥಾ ಪಶ್ಚಾತ್, ಆ ನಂತರ ವಿಭುಂ ಪಶ್ಯಾಮ ಧೃಷ್ಣವಃ, ಎದುರಿಗೆ ಇದ್ದವರನ್ನ ಬಗ್ಗು ಬಡಿಯುವ ಹಠದಿಂದ ಶರಪಾತಂ ಅತಿಕ್ರಮ್ಯ, ಬಾಣಗಳ ಮಳೆಯನ್ನು ತಪ್ಪಿಸಿಕೊಂಡು ಕುರುಗಳು ಯುದ್ಧಕ್ಕಾಗಿ ಶ್ವೇತನ ಮೇಲೆ ಮತ್ತೆ ಎರಗಿದರು. ಭೀಷ್ಮಂ ಶಾಂತನವಂ ಯುದ್ಧೇ ಸ್ಥಿತಾ ಪಶ್ಯಾಮ ಸರ್ವಶಃ ಅಧೀನೋ ದೀನ ಸಮಯೇ ಭೀಷ್ಮೋಸ್ಮಾಕಂ ಮಹಾಹವೇ. ಭೀಷ್ಮನನ್ನು ಯುದ್ಧದಲ್ಲಿ ಎದುರಾದಂತಹ ಪ್ರತಿಯೊಬ್ಬ ಮಂದಿಯೂ ಸರ್ವಶಃ ಎಲ್ಲಾ ದಿಕ್ಕುಗಳಿಂದ ಆವರಿಸಿಕೊಂಡ್ರು. ಆದ್ರೆ ಅಧೀನಃ, ಭೀಷ್ಮಾಚಾರ್ಯರು ಧೃತಿಗೆಡ್ಲೇ ಇಲ್ಲ. ಅವರು ಜನ ಜಾಸ್ತಿ ಬಂದಷ್ಟು ಅವರಿಗೆ ಹುಮ್ಮಸ್ಸು ಜಾಸ್ತಿ ಆಗುದು ಯುದ್ಧಕ್ಕೆ. ಎಷ್ಟು ಜನ ಬಂದ್ರ ಹಾಗಾದ್ರೆ ನಾನು ಇನ್ನು ಹೆಚ್ಚಿನ ಲೆವೆಲ್ನ ಆಟದ ಯುದ್ಧದ ಶೈಲಿಯನ್ನ ತೆರೀಬೇಕಾಗತ್ತೆ ಅಂತ ಅವ್ರು ನೆಕ್ಸ್ಟ್ ಲೆವೆಲ್ ಯುದ್ಧವನ್ನ ಮಾಡ್ತಾ ಇದ್ರು. ಹೀಗೆ ಏಕಃ ತಸ್ಥೌ, ಒಬ್ಬನೇ ಆಗಿಬಿಟ್ರು ಭೀಷ್ಮಾಚಾರ್ಯರು ಸುತ್ತ.
ಏಕಸ್ತಸ್ಥೌ ನವ್ಯಾಘ್ರ ಗಿರಿ ಮೇರು ರಿವಾಚಲ. ಮೇರು ಪರ್ವತ ಹೇಗೆ ಒಂದೇ ಎಲ್ಲದಕ್ಕಿಂತ ಭಿನ್ನವಾಗಿ ಎತ್ತರವಾಗಿ ನಿಂತಿದೆಯೋ ಹಾಗೆ ಭೀಷ್ಮಾಚಾರ್ಯರು ಸೇನೆ ಎರಡರ ನಡುವೆ ಒಬ್ಬನೇ ಎತ್ತರದಲ್ಲಿ ನಿಂತು ಆದದಾನ ಸಪ್ರಾಣಾನ್ ಸವಿತಾ ಶಿಶಿರಾತ್ಯಯೇ. ಶಿಶಿರ ಮಾಸ ಮುಗಿಯುವಾಗ ಸವಿತಾ ಸೂರ್ಯ ಹೇಗೆ ಪ್ರಖರವಾಗಿ ಹೆಚ್ಚು ಶಾಖವನ್ನು ಒಡ್ಡುತ್ತಾನೋ, ಭೀಷ್ಮಾಚಾರ್ಯರು ಶಿಶಿರ ಕಾಲ ಮುಗಿದ ಮೇಲೇರಿದ ಸೂರ್ಯನಂತೆ ಕಾಣಿಸಿಕೊಳ್ತಾ ಇದ್ದಾರೆ. ಅಂದ್ರೆ ತುಂಬಾ ಪ್ರಖರ ಅಂತ ಅರ್ಥ. ಎದುರುಗಡೆ ಭೂಮಿ ಸುಧಾರುಣಂ, ಸೂರ್ಯ ಜಾಸ್ತಿ ಆದ್ರೆ ಏನಾಗುತ್ತೆ, ಭೂಮಿ ಸ್ವಯಂ ಪೂರ್ತಿ ತಮ್ಮದೇ ಶಕ್ತಿ ಭಾರದಿಂದ ಭೂಮಿಯನ್ನ ವಶಕ್ಕೆ ತಂದುಕೊಳ್ಳುವಂತಹ ಪ್ರಯತ್ನಕ್ಕೆ ಅವರ ಯೋಚನೆ ಮುಂದುವರಿಯಿತು. ತೇಷಾಂ ತಮೇವ ಉಪಲಕ್ಷ್ಯೈಕ ದೃಷ್ಟ ಹೃಷ್ಟ ಪರಂತಪ ದುರ್ಯೋಧನ ಪ್ರಿಯೇ ತ್ಯಕ್ತ ಪಾಂಡವಾನ್ ಶೋಚಯತ್. ಪಾಂಡವರನ್ನ ಅಳಿಸುವುದಕ್ಕಾಗಿ ದುರ್ಯೋಧನನ ಪಕ್ಷಪಾತಿಯಾಗಿ ಯಾವ ರೀತಿಯಿಂದಲೂ ಎದುರಿಸಲಿಕ್ಕೆ ಸಾಧ್ಯವೇ ಇಲ್ಲದೆ ಇರುವ ರೀತಿಯ ಯುದ್ಧದ ಪ್ರಕ್ರಿಯೆಗಳಲ್ಲಿ ತೊಡಗಿಕೊಂಡಿರುವಂತಹ ಶ್ವೇತನನ್ನು ಯಾರು ಕೂಡ ಗಣಿಸ್ಲಿಕ್ಕೆ ಆಗ್ಲಿಲ್ಲ. ಹೇಗೆ ಯುದ್ಧ ಮಾಡ್ತಾನೆ, ಎಲ್ಲಿ ಯುದ್ಧ ಮಾಡ್ತಾನೆ, ಹಾಗೆ ಹೀಗೆ ಅಂತ. ಅದಕ್ಕೇನ್ ಮಾಡಿದ್ರು ಅಂದ್ರೆ, ಎರಡು ವಿಭಾಗ ಮಾಡಿಕೊಂಡು ಒಂದು ಕಡೆಯಿಂದ ಪಾಂಡವರ ಸೈನ್ಯವನ್ನ, ಅಂದ್ರೆ ಅವನೊಟ್ಟಿಗೆ ಯುದ್ಧ ಮಾಡುವಾಗ ಅವ್ರು ಬೇರೆ ಕಡೆಯ ಸೈನ್ಯವನ್ನ ಸೋಲಿಸ್ಲಿಕ್ಕೆ ಅವಕಾಶವೇ ಕೊಡ್ತಿರ್ಲಿಲ್ಲ. ಒಬ್ಬನೇ ಅಷ್ಟು ಜನರನ್ನು ಎಲ್ಲಿ ಓಡೋಗ್ತೀರಿ, ಬನ್ನಿ ನಮ್ಮ ಜೊತೆ ಯುದ್ಧ ಮಾಡಿ. ಇನ್ನೊಬ್ರೆಲ್ಲ ಹೋದ್ರೆ ಅವರನ್ನು ಕರೀತಿದ್ದ. ಹೀಗೆ ಎಲ್ಲರನ್ನು ಕರೆದು ಅವರ ಸೇನೆಗೆ ಪ್ರೊಟೆಕ್ಟ್ ಮಾಡ್ತಿದ್ದ. ಯಾರು, ಈ ಶ್ವೇತ. ಕೊನೆಗೆ ಅವ್ರಿಗೆ ಅರ್ಥ ಆಯ್ತು, ಇವರಿಗೆ ಹೊರಗಿನಿಂದ ಸಪೋರ್ಟ್ ಎಷ್ಟು ಇರುತ್ತೋ ಅಷ್ಟು ಒಳಗಿನಿಂದ ಅವನು ಸ್ಟ್ರಾಂಗ್ ಇರ್ತಾನೆ. ಅದರಿಂದಾಗಿ ನಾವು ಇವನನ್ನ ಟಾರ್ಗೆಟ್ ಮಾಡುದಿಲ್ಲ, ಇವನ ಸುತ್ತ ಜೈಕಾರ ಹಾಕ್ತಾ ಇರುವಂತವ್ರನ್ನೆಲ್ಲ ಒಮ್ಮೆ ತೆಗೆದ್ರೆ ಅವನ ಜೈಕಾರ ಕಮ್ಮಿ ಆದ್ರೆ ತಾನೇ ಶಕ್ತಿ ಕಮ್ಮಿ ಆಗುತ್ತೆ. ಸಾಮಾನ್ಯ ಇದು ಕೆಲಸ ಆಗುತ್ತೆ, ಮ್ಯಾಟರ್ ಆಗುತ್ತೆ. ಕೆಲವು ಆಟಗಳಲ್ಲಿ ತುಂಬಾ ಅವರ ಪರವಾದ ಉದ್ಘೋಷಣೆಗಳಿದ್ರೆ ಆ ಹುಮ್ಮಸ್ಸಿಗೆ ಚೆನ್ನಾಗಿ ಆಟ ಆಡ್ತಾರೆ. ಯಾರಿಲ್ಲ, ನೀರಲ್ಲಿ ಬಿದ್ದವ್ರ ತರ ಇರ್ತಾರೆ ಅಂದ್ರೆ ಆಗ ಅವ್ರಿಗೆ ಇಂಟ್ರೆಸ್ಟ್ ಇದೆ. ಹೇಗೋ ಆಡಿದ್ರೆ ಆಯ್ತು, ಬಿಟ್ರೆ ಆಯ್ತು. ಹೇಗೋ ಸಣ್ಣ ತುಕುಡಿ ಎದುರುಗಡೆ ಇದ್ದು ನಾವು ಒಂದು ಸರ್ತಿ ಜೋರಾಗಿ ಊದಿದ್ರೆ ಆಯ್ತು, ಇವರೆಲ್ಲ ಹಾರೋಗ್ತಾರೆ ಅಂತ ಹೀಗೆಲ್ಲ ಏನೇನು ಕೆಲವು ಆಟದಲ್ಲಿ ಕಲ್ಪನೆ ಇದ್ದ ಹಾಗೆ ಭೀಷ್ಮಾಚಾರ್ಯರ ಸಾಮರ್ಥ್ಯವನ್ನು ಅವರೇ ಮನಗಂಡು ಅದನ್ನು ಇನ್ನಷ್ಟು ಚೆನ್ನಾಗಿ ಯುದ್ಧದಲ್ಲಿ ತೊಡಗಿಸಿಕೊಳ್ಳುವುದು ಹೇಗೆ ಅಂತ ಎಲ್ಲರಿಗೂ ಅಭ್ಯಾಸ ಮಾಡಿಸಿದ್ರು. ದುರ್ಯೋಧನಾಪಿ ಪ್ರಿಯಯುಕ್ತ ಪಾಂಡವಾನ್ ಪರಿಶೋಚಯೇತ್ ಜೀವಿತಂ ದುಸ್ತಜಂ ತ್ಯಕ್ತ್ವಾ ಭಯಂಚ ಸುಮಹ ಹವೇ. ದುರ್ಯೋಧನ ಈ ಪಾಂಡವರ ಕಡೆಯಿಂದ ಏನೇನ್ ಆಗ್ತಾ ಇದೆ ಅನ್ನೋದನ್ನ ಒಂದು ಕಡೆಯಿಂದ ಗುಟ್ಟಾಗಿ ತನ್ನ ಅರಮನೆಯೊಳಗೆ ಕೇಳಿ ತಿಳ್ಕೊಳ್ತಾ ಇದ್ದ. ಜೀವಿತಂ ದುಷ್ಟಜಂ ತ್ಯಕ್ತ್ವಾ ಭಯಂ ಚ ಸುಮಹ ಹವೇ. ಪ್ರತಿಯೊಬ್ಬರಿಗೂ ಜೀವ ಬಿಡ್ಲಿಕ್ಕೆ ಮನಸ್ಸಿಲ್ಲ, ಯಾರು ಸಾಯ್ಬೇಕು ಅಂತ ಅನ್ಕೊಂಡು ಬಿಡ್ತಕ್ಕೆ ಬರ್ತಾರೆ. ಆದ್ರೆ ಸತ್ರ ವೀರಮರಣ ಅನ್ನುವ ಧೈರ್ಯ ಇದೆ, ಮತ್ತೆ ಅದಕ್ಕೊಂದು ತೃಪ್ತಿ ಇದೆ. ಆ ಭಯದಿಂದ ಯಾರು ಹಿಂದೆ ಸರಿಲ್ಲ. ಆದ್ರೆ ಇನ್ನೂ ಹೆಚ್ಚಿನ ದಿವಸ ಇದ್ದು ನಾವು ಯುದ್ಧ ಮಾಡಿ ದುರ್ಯೋಧನಿಗೆ ಗೆಲುವನ್ನ ತಂದು ಕೊಡ್ಬೇಕು ಅಂತ ಜೀವ ಇಟ್ಕೊಂಡು ಯುದ್ಧ ಮಾಡ್ತಾ ಇದ್ರು. ಸಭೀಷ್ಮಂ ಶಾರಜಾಲೇನ ಮಹತಾ ಸಂವಾಕಿರತ್. ಕೂಡ್ಲೆ ಭೀಷ್ಮಾಚಾರ್ಯರು ಬಂದ ತಕ್ಷಣನೇ ಯುದ್ಧದ ತೀವ್ರತೆ ಹೆಚ್ಚಿತು. ಭೀಷ್ಮಂ ಶರಜಾಲೇನ ಮಹತಾ ಸಮವಾಕಿರತ್. ಇಡೀ ಸೇನೆಯನ್ನ ಪಕ್ಕಕ್ಕೆ ಸರಿಸಿ ಬಾಣದ ಪೆಟ್ಟಿನಿಂದ ತನ್ನ ಪರಿವಾರವನ್ನು ರಕ್ಷಿಸಿಕೊಳ್ಳಿಕ್ಕೋಸ್ಕರ ಭೀಷ್ಮನನ್ನು ಒಳಕ್ಕೆ ಕರ್ಕೊಂಡು ಹೋದ. ಯಾರು? ಶಕುನಿ. ಶಕುನಿ ಒಂದು ಕಡೆಯಿಂದ ಅರ್ಥ ಮಾಡಿಕೊಂಡು ಇದು ಹೀಗೆ ಇದೆ. ಶ್ವೇತಂಚಾಪಿ ತಥಾ ಭೀಷ್ಮ ಸರೋಗೈ ಸಮವಾಕಿರತ್ ತೌ ವೃಷಾ ವಿವನರ್ದಂತೋ ಮತ್ತಾವಿ ಮಹಾದ್ವಿಪೌ. ಶ್ವೇತನು ಭೀಷ್ಮರ ಜೊತೆಗೆ ಮತ್ತೆ ಘೋರವಾದ ಯುದ್ಧದಲ್ಲಿ ತೊಡಗಿದ. ವೃಷಾ ವಿವನರ್ದಂತವು, ವೃಷಗಳು ಅಂತಂದ್ರೆ ಗೂಳಿಗಳು ಪರಸ್ಪರ ಕಿತ್ತಾಡಿದ್ರೆ ಧೂಳು ಹೇಗೆ ಎದ್ದು ಅಲ್ಲಿಯ ಪರಿಸರ ಎಲ್ಲ ಒಂದ್ಸರ್ತಿ ಮಬ್ಬಾಗುತ್ತೋ ಹಾಗೆ ಇವರಿಬ್ಬರ ಮಹಾಹವಕ್ಕೆ, ಆಹವ, ಅದು ಮಹಾಹವ ಅಂದ್ರೆ ದೊಡ್ಡ ಹವ ಅಂತ ಅರ್ಥ ಅಲ್ಲ. ಆಹವ ಅಂದ್ರೆ ಯುದ್ಧ, ಆಹವ ಮಹಾಹವ, ಜೋರು ಗಾಳಿ ಬಂತು ಅಂತ ಮಹಾಹವ ಅಂತ. ವ್ಯಾಘ್ರಾವಿವಸು ಸಂರಬ್ಧೌ ಅನ್ಯೋನ್ಯಂ ಅಭಿಜಗ್ಮತು. ವ್ಯಾಘ್ರಾವಿವ, ಕೋಪಗೊಂಡಂತಹ ಒಂದೇ ವಸ್ತುವನ್ನು ಬೇಟೆಯಾಡಿ ನನಗೆ ಅಂತ ಹಠ ಮಾಡುವಂತಹ ಇಬ್ಬರು ತೀವ್ರವಾದಂತಹ ಯುದ್ಧದ ಆಸಕ್ತಿ ಉಳ್ಳವರು ಪರಸ್ಪರ ಎದುರಾದ್ರು. ಅದರಲ್ಲೂ ಮುಖ್ಯವಾಗಿ ಭೀಮಸೇನನ ಯುದ್ಧದ ವೃದ್ಧಿಯನ್ನ ಮುಂದೆ ಹೇಳ್ತಾ ಹೋಗ್ತಾರೆ. ಎರಡು ಹುಲಿಗಳು ಪರಸ್ಪರ ಗರ್ಜಿಸಿ ಒಟ್ಟಾದ್ರೆ ಹೇಗೆ ಕಾಣುತ್ತೋ ಹಾಗೆ ಈ
ಶ್ವೇತ ಮತ್ತು ಅರ್ಜುನರ ನಡುವೆ ಭೀಷ್ಮ ಶ್ವೇತಶ್ಚಯುಧೇ ಪರಸ್ಪರ ವಧೈಷಿಣೌ. ಭೀಷ್ಮ ಮತ್ತು ಶ್ವೇತ ಇಬ್ಬರು ಪರಸ್ಪರ ವಧೈಷಿಣೌ. ವಧಾಯಾಮ್ ಏವ ಈಶಾ. ಈಶಾ ಅಂದ್ರೆ ಇಚ್ಛೆ. ಇಚ್ಛಾ ಯೇಷಾಂ ವಧೈಷಿಣಃ. ಎಲ್ಲೋಯ್ತು? ಪ್ರಹರ್ಷಂ ಪಾಂಡವಾಸ್ ಜಗ್ಮುಹು ಪುತ್ರಸ್ಥೇ ವಿಮನಾಭವತ್. ಯಾವಾಗ ಈ ಸುದ್ದಿ ಪಾಂಡವರಿಗೆ ಸೇರಿತೋ, ಹೀಗೆ ಶ್ವೇತ ದೊಡ್ಡಪ್ಪನ ಅಂದ್ರೆ ಧೃತರಾಷ್ಟ್ರನನ್ನು ಕೂಡ ಅಲ್ಲಾಡಿಸಿ ಬಿಟ್ಟಿದ್ದಾನೆ ಅಂತ ಪಾಂಡವರು ತುಂಬಾ ಸಂತೋಷ ಪಟ್ರು. ಆದ್ರೆ ಕೌರವರು ಒಳಗಿಂದ ಕುದ್ದು ಹೋಗ್ತಾ ಇದ್ರು. ಏನ್ ಮಾಡಿದ್ರು, ಪಾಂಡವರಿಗೆ ಎಲ್ಲ ಕಡೆಯಿಂದಲೂ ಗೆಲುವು ಸಿಗ್ತಾ ಇದೆಯಲ್ವಾ ಅಂತ. ತಥೋ ದುರ್ಯೋಧನ ಕ್ರುದ್ಧ ಪಾರ್ಥಿವೈ ಪರಿವಾರಿತಃ ಸಸೈನ್ಯ ಪಾಂಡವಾನೀಕಂ ಅಭ್ಯದ್ರವತ ಸಂಯುಗೆ. ದುರ್ಯೋಧನ ಮತ್ತೆ ಸೈನ್ಯವನ್ನ ಹೊತ್ತುಕೊಂಡು ದುರ್ಮುಖ, ಕೃತವರ್ಮ, ಕೃಪ, ಶಲ್ಯ, ಭೀಷ್ಮ ಇವರೆಲ್ಲರನ್ನು ಮುಂದಿಟ್ಟುಕೊಂಡು ಅಪ್ಪನ ಹತ್ರ ಆ ಕಡೆಯಿಂದ ಅವರು ಕೂಡ ಹೋಗ್ತಾರೆ ಅಂತ ಗೊತ್ತಾದಾಗ ಪಾಂಡವರು ಅಂತದ್ದೇ ಒಂದು ಸೈನ್ಯವನ್ನ ಪಾಂಡವಾನಾಂ ಅನೇಕಾನಿ ವಧ್ಯಮಾನಾನಿ ಸಂಯುಗೆ ಶ್ವೇತೋ ಗಾಂಗೇಯ ಮುತ್ಸೃಜ್ಯ ತಮ್ಮ ಪುತ್ರಸ್ಯ ವಾಹಿನಿ. ಆಗ ಈ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದಕ್ಕೋಸ್ಕರ ದೊಡ್ಡವರ ನಡುವೆ ಪಾಂಡವರನ್ನ ಕೌರವರನ್ನು ಕರೆದಾಗ ತಕ್ಷಣ ಅವರು ಹೇಳ್ತಾರೆ, ಇದು ಎಲ್ಲರೂ ಯುದ್ಧದಲ್ಲಿ ತುಂಬಾ ಶಾಂತರಾಗಿರ್ತಾರೆ. ಹಾಗಾಗಿ ವಧ್ಯಮಾನಾನಿ ಸಂಯುಗೆ ಅದನ್ನ ರೆಸ್ಟ್ ಮಾಡ್ಲಿಕ್ಕೋಸ್ಕರ ನಾವು ಮಧ್ಯದಲ್ಲಿ ಕೆಲವೊಂದು ಜಾಗವನ್ನು ಬಿಡಬೇಕಾಗುತ್ತೆ. ಎಲ್ಲಾ ಜಾಗದಲ್ಲಿ ಯುದ್ಧ ಆಗ್ತಾ ಇರೋದಿಲ್ಲ. ಅದೊಂದು ಯುದ್ಧ, ನೋ ಯುದ್ಧ ಅಂತ ಒಂದು ಬೋರ್ಡ್ ಇರುತ್ತೆ. ಅಲ್ಲೂ ಅಂದ್ರೆ ಯುದ್ಧ ಮಾಡ್ಲಿಕ್ಕಿಲ್ಲ, ರೆಸ್ಟ್ ತಗೊಳ್ಳು. ಎದುರಾಳಿ ಅಲ್ಲೇ ಇರ್ತಾನೆ, ಇವನು ಅಲ್ಲೇ ಇರ್ತಾನೆ ಅಂತ ಅಲ್ಲೇ ಕಿರ್ಚಿಕೊಂಡು ಮತ್ತೆ ಒಬ್ಬೊಬ್ರಿಗೆ ತಲೆ ಮೇಲೆ ಹೊಡೆದು, ನೀನು ಅಲ್ಲಿ ಯುದ್ಧ ಮಾಡುವಾಗ ನಂಗೆ ಸುಮ್ನೆ ಬೆನ್ನಿ ಕೊಡ್ದ್ಯಾ, ಈಗ ಬಾ ನೀನ್ ಸಿಗ್ತೇನೆ, ನಿನ್ ಕೈಯಲ್ಲಿ ಇದ್ರೆ ಏನೋ ಬಾಣದಲ್ಲಿ ಇದ್ರೆ ಏನೋ ನಂಗೆ ಗೊತ್ತಿಲ್ವಾ ಅಂತ ಜಗಳ ಆಡ್ಲಿಕ್ಕಿಲ್ಲ. ಅದು ಪೂರ್ತಿ ಓಪನ್, ಎಲ್ಲರ ಸಮೂಹಕ್ಕೆ ಸಹಾಯಕ್ಕಿರುವಂತದ್ದು. ಇದು ಮುಗಿಯಲ್ಲ. ಸರಿ, ನೋಡೋಣ ನಾಳೆ ಇಲ್ಲಿಗೆ ಇನ್ನೆರಡು ಶ್ಲೋಕ ಮಾಡೋಣ. ನಾಶಯಾಮಾಸ ವೇಗೇನ ವಾಯುರ್ವೃಕ್ಷಾನಿ ವೌಜಸ ದ್ರಾವಯಿತ್ವಾ ಚಮೂಂ ರಾಜನ್ ವೈರಾಟಿ ಕ್ರೋಧ ಮೂರ್ಛಿತಃ. ಯುದ್ಧದ ತೀವ್ರತೆಗೆ ಹೇಗಾಯ್ತು ಅಂತಂದ್ರೆ, ದೊಡ್ಡ ಮರವನ್ನ ಗಾಳಿ ಸುಳಿಸುತ್ತಿ ಎತ್ತಿ ಬಿಸಾಕಿದ್ರೆ ಹೇಗಿರುತ್ತೋ ಹಾಗೆ ಶ್ವೇತ ಎದುರಾಳಿಗಳ ಸೇನೆಯ ಬುಡವನ್ನು ಒಂದು ಸರ್ತಿ ಅಂತೂ ಜೋರಾಗಿ ದ್ರಾವಯಿತ್ವ, ಇಡೀ ಸೇನೆಯನ್ನ ನೆಲದಿಂದಲೇ ದೂರ ಮಾಡಿ ರಾಜನ್ಯೈ ರಾಟಿಹಿ ಕ್ರೋಧಮೂರ್ಛಿತಃ. ಕ್ರೋಧಮೂರ್ಛಿತಃ ಅಂದ್ರೆ ಕ್ರೋಧದಿಂದ ಮೈ ನಡುಗ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗದೆ ಹಲ್ಲು ಕೊಚ್ಚುವುದು ಅಂತ ಹೇಳ್ತೀವಲ್ಲ, ಅದು ಕ್ರೋಧ ಮೂರ್ಛ. ಆದ್ರೆ ಎಚ್ಚರ ಇರ್ತಾನೆ, ಆದ್ರೆ ಏನ್ ಮಾಡ್ತಾ ಇರ್ತಾನೆ ಅಂತ ಅವನಿಗೆ ಗೊತ್ತಿರಲ್ಲ. ಇದು ಕ್ರೋಧ ಮೂರ್ಛ. ಮೂರ್ಛ ಅಂದ್ರೆ ಒಂದರ್ಥ ಪ್ರಜ್ಞೆ ತಪ್ಪಿ ಬಿದ್ದ ಹಾಗೆ ಕೋಮ ಸ್ಟೇಜಿಗೆ ಹೋಗುದು ಅಂತ. ಅದು ಬದುಕಿ ಉಪಯೋಗ ಇಲ್ಲ. ಮತ್ತೆ ಹೇಳ್ಲಿಕ್ಕಾಗ್ಲಿಲ್ಲ ಅಂದ್ರೆ ಏನು ಉಪಯೋಗ ಇಲ್ಲ.